ಓಂ ಶಾಂತಿ. ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ. ಇವತ್ತಿನ ವಿಷಯ ಬಾಬ್ದಾದಾರವರು ನಮಗೆ ಕೊಟ್ಟಿರುವಂಥದ್ದು ಚೈತನ್ಯ ಮೂರ್ತಿ ಮತ್ತು ಸಾಕ್ಷಾತ್ಕಾರ ಮೂರ್ತಿ. ನಿನ್ನೆ ನಾವು ಮೂರ್ತಿಯ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಮೂರ್ತಿ ಅಂದರೆ ಇಲ್ಲಿ ವಿಶೇಷವಾಗಿ ಭಗವಂತ ತನ್ನ ಗುಣಗಳನ್ನ, ಆಸ್ತಿಗಳನ್ನ, ಶಕ್ತಿಗಳನ್ನ ಬೇರೆಯವರಿಗೆ ಕೊಡಲಿಕ್ಕೆ ಇಷ್ಟಪಟ್ಟಾಗ, ಅವರ ಪಾತ್ರ ಇದ್ದಾಗ, ಸಂಕಲ್ಪ ಇದ್ದಾಗ ಒಂದು ಆತ್ಮವನ್ನು, ಆ ಆತ್ಮನ ಮನಬುದ್ಧಿಯನ್ನ, ಶರೀರವನ್ನ ಸಾಧನವಾಗಿ ಉಪಯೋಗ ಮಾಡಿಕೊಳ್ಳುವಂಥದ್ದು. ಹೇಗೆ ಆತ್ಮ ಶರೀರ ಹೇಳುವಂಥ ಸಾಧನವನ್ನ ಕರ್ಮಕ್ಕೆ ಉಪಯೋಗ ಮಾಡಿಕೊಳ್ಳುತ್ತೋ, ಮನಬುದ್ಧಿ ಸಂಸ್ಕಾರವನ್ನ ಸಾಧನವಾಗಿ ಉಪಯೋಗ ಮಾಡುತ್ತೋ, ಯಾರಿಗಾದ್ರೂ ಏನು ಕೊಡಬೇಕಾದ ಕೈ ಹೇಳುವಂಥ ಸಾಧನವನ್ನು ಉಪಯೋಗ ಮಾಡಿಕೊಳ್ಳುತ್ತೋ, ಹಾಗೆ ನಾವು ಆತ್ಮವನ್ನ ಮತ್ತು ಈ ಕರ್ಮೇಂದ್ರಿಯಗಳನ್ನ ಭಗವಂತ ತನ್ನ ಕಾರ್ಯಕ್ಕೆ ಉಪಯೋಗ ಮಾಡಿಕೊಳ್ಳಬೇಕಾಗ್ತದೆ. ಹಾಗೆ ಉಪಯೋಗ ಮಾಡಿಕೊಳ್ಬೇಕು ಅಂತಂದ್ರೆ ಎಚ್ಚರಾವಸ್ಥೆಯಲ್ಲಿ, ಜೀವಿತಾವಧಿಯಲ್ಲಿ, ಒಂದು ದಿನದಲ್ಲಿ ನಾನು ನನ್ನ ಮನಸ್ಸು ಬುದ್ಧಿಯನ್ನ ಸಂಪೂರ್ಣವಾಗಿ ಭಗವಂತನಿಗೆ ಕೊಡಬೇಕಾಗ್ತದೆ. ಅವಾಗ ಭಗವಂತ ಅವನ ಕಾರ್ಯಕ್ಕೆ ಮಾತ್ರ ಅದನ್ನು ಉಪಯೋಗ ಮಾಡಿಕೊಳ್ಬೇಕೇ ಹೊರತು ಆ ಸಮಯದಲ್ಲಿ ಆತ್ಮ ತನ್ನ ಮನಸ್ಸು ಬುದ್ಧಿಯನ್ನ, ಶಕ್ತಿಯನ್ನ ಬೇರೆ ಕಡೆಗೆ ಉಪಯೋಗ ಮಾಡುವ ಹಾಗೆ ಇಲ್ಲ. ಅದಕ್ಕೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ, ಮನ್ಮನಾಭವ. ಎಲ್ಲಿಯವರೆಗೆ ನಿನ್ನ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ನನ್ನ ಕಡೆಗೆ ಇಡುವುದಿಲ್ಲವೋ ಅಲ್ಲಿಯವರೆಗೆ ನಾನು ಆ ಮನಸ್ಸನ್ನ ಉಪಯೋಗ ಮಾಡೋದಿಲ್ಲ. ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಶರೀರವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ಕೊಡ್ಬೇಕಲ್ವಾ? 2 ವೀಲರ್ ಸರಿ ಇಲ್ಲ ಅಂತಂದ್ರೆ ಗ್ಯಾರೇಜ್ನವ್ರ ಹತ್ರ ಒಯ್ದು ಕೊಡ್ಬೇಕಲ್ವಾ? ನಾನು 2 ವೀಲರ್ ಡೈಲಿ ಉಪಯೋಗ ಮಾಡ್ಲಿಕ್ಕೂ ಬೇಕು, ರಿಪೇರಿ ಮಾಡಬೇಕು ಅಂತ ಅದು ಹೆಂಗಾಗ್ಬಿಡ್ತದೆ? ಹಾಗೆ ಮನಸ್ಸನ್ನ ಯಾವ ಭಾವದಲ್ಲಿ, ಯಾವ ರೂಪದಲ್ಲಿ, ಯಾವ ಸಮಯದಲ್ಲಿ, ಯಾವ ಉದ್ದೇಶಕ್ಕೋಸ್ಕರ ನೀವು ಕೊಟ್ಟಿದ್ದೀರೋ ಅದರ ಆಧಾರದಲ್ಲಿ ಮನಸ್ಸನ್ನು ಭಗವಂತ ಉಪಯೋಗ ಮಾಡ್ಕೊಳ್ತಾನೆ. ವಿಕರ್ಮ ವಿನಾಶ ಮಾಡುವಂತಾನೋ, ಇಂಥವರಿಗೆ ಶಕ್ತಿ ಕೊಡು ಅಂತ ನೀವು ಕೇಳ್ತಾ ಇದ್ದೀರೋ, ವಿಶ್ವ ಕಲ್ಯಾಣಕ್ಕೋಸ್ಕರ ಅಂತ ಕೊಡ್ತಾ ಇದ್ದೀರೋ, ಸರ್ವಶಕ್ತಿಮಾನ್ ಅಂತ ಕೊಡ್ತಾ ಇದ್ದೀರೋ, ಅಥವಾ ಮನಸ್ಸನ್ನು ನಿನ್ನ ಕೈಲಿ ಕೊಟ್ಟು ಬಿಟ್ಟಿದ್ದೀನಪ್ಪ ನೀನು ಯಾವ್ದ ಕಾಲ ಯೂಸ್ ಮಾಡೋ ಅಂತ ಹೇಳ್ತೀವಿ. ನೋಡಿ, ಸರ್ವಶಕ್ತಿಮಾನ್ ಅಥವಾ ನೀವು ಮಾಸ್ಟರ್ ಸರ್ವಶಕ್ತಿಮಾನ್ ಆದ್ರೆ ಅದು ಮೂರ್ತಿ ಸ್ವರೂಪ ಅಲ್ಲ. ವಿಶ್ವ ಕಲ್ಯಾಣ ಸ್ಥಿತಿ ಅಂತಂದ್ರೆ ಅದು ಮೂರ್ತಿ ಸ್ವರೂಪ ಅಲ್ಲ. ಯಾಕಂದ್ರೆ ನೀವು ಬಾಬನಿಗೆ ಹೇಳಿದ್ದೀರಾ, ಬಾಬಾ ನನ್ನ ಮನಸ್ಸನ್ನ ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡು, ನನ್ನ ಮೂಲಕ ಭಗವಂತ ವಿಶ್ವಕ್ಕೆಲ್ಲ ಶಕ್ತಿಯನ್ನ ಕೊಡ್ತಾ ಇದ್ದಾರೆ, ಸರ್ವಶಕ್ತಿಗಳನ್ನ ಕೊಡ್ತಾ ಇದ್ದಾರೆ. ಅವಾಗ ಮೂರ್ತಿ ಅಲ್ಲ. ಮೂರ್ತಿಗೆ ಅದು ಸಂಕಲ್ಪವನ್ನ ಮಾಡೋದಿಲ್ಲ, ಇಂಥದಕ್ಕೆ ಕೊಡು, ಹೀಗೆ ಕೊಡು ಅಂತ ಮೂರ್ತಿ ಹೇಳೋದಿಲ್ಲ. ಸುಮ್ಮನೆ ಮನಸ್ಸನ್ನ ಪರಮಾತ್ಮನ ಕೈಲಿ ಕೊಟ್ಟಿರ್ತದೆ ಅಷ್ಟೇ. ಪರಮಾತ್ಮನ ಶಕ್ತಿ ಪ್ರವಾಹ ಆಗ್ತಾ ಇದೆಯಲ್ಲ ಗೊತ್ತಾಗ್ತಾ ಇರ್ತದೆ. ಎದುರುಗಡೆ ಭಕ್ತರು ಬರ್ತಾ ಇದ್ದಾರೆ, ಬ್ರಾಹ್ಮಣ ಅವರ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾರೆ, ಶೃಂಗಾರ ಮಾಡ್ತಿದ್ದಾರೆ ಅಂತಂದ್ರೆ ಅಲ್ಲಿ ಏನೋ ಕೆಲಸ ನಡೀತಾ ಇದೆ ಅಂತ ಅರ್ಥ. ಹಾಗೆ ಪರಮಾತ್ಮನ ಶಕ್ತಿ ಹೊರಗಡೆ ಹೋಗೋದು ಮಾತ್ರ ನಿಮಗೆ ಗೊತ್ತಾಗ್ಬೇಕೇ ಹೊರತು ಯಾರಿಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಯಾವ ಕಾರ್ಯಕ್ಕೆ ಅಂತ ಬಿಟ್ಟು ನೀನು ಸಂಕಲ್ಪನು ಕೂಡ ಮಾಡಕೂಡದು. ಆ ಸ್ಟೇಜ್ ಬಂದಾಗ ನಿಮ್ದೇನ್ ಬರ್ತದೆ? ಮೂರ್ತಿ ಸ್ಟೇಜ್. ಓಕೆ, ಇವತ್ತಿನ ವಿಷಯ ಚೈತನ್ಯ ಮೂರ್ತಿ. ಚೈತನ್ಯ ಅಂತಂದ್ರೇನು? ಜೀವ ಇರುವಂಥದ್ದು, ಸದಾ ಪರಿವರ್ತನೆ ಆಗುವಂಥದ್ದು, ಸದಾ ಅನುಭವ ಮಾಡುವಂಥದ್ದು. ಮೂರ್ತಿ ಅಂತಂದ್ರೆ ಆಲ್ಮೋಸ್ಟ್ ಜಡ, ಅದೇನು ಮಾಡೋದಿಲ್ಲ, ಸುಮ್ಮನೆ ಇರ್ತದ ಅಷ್ಟೆ. ಈಗ ಚೈತನ್ಯ ಮೂರ್ತಿ ನಾವೇನಾಗ್ಬೇಕು? ಚೈತನ್ಯ ಯಾವಾಗ್ಲೂ ಆಕ್ಟಿವೇಟ್ ಆಗಿರುವಂಥದ್ದು, ಮೂರ್ತಿ ಯಾವಾಗ್ಲೂ ಜಡವಾಗಿರುವಂಥದ್ದು. ಸರಿನಾ? ಇದ್ರಲ್ಲಿ ನಾವೇನಾಗ್ಬೇಕು? ಚೈತನ್ಯ ಮತ್ತು ಮೂರ್ತಿ ಬೇರೆ ಬೇರೆ ಶಬ್ದ, ಹೌದೋ ಅಲ್ವೋ? ಓಕೆ, ಇಲ್ಲಿ ನಾವೇನಾಗ್ಬೇಕು? ಚೈತನ್ಯ ಮೂರ್ತಿ ಆಗ್ಬೇಕು, ಚೈತನ್ಯ ಆಗ್ಬೇಕು, ಮೂರ್ತಿ ಆಗ್ಬೇಕು. ಮೂರು ಆಪ್ಷನ್ ಇದೆ. ಒಂದು ಚೈತನ್ಯ, ಒಂದು ಮೂರ್ತಿ, ಮೂರನೇದು ಚೈತನ್ಯ ಮೂರ್ತಿ. ನಾವೇನಾಗ್ಬೇಕು?
ಚೈತನ್ಯ ಚೈತನ್ಯ. ಮೂರ್ತಿ. ಚೈತನ್ಯ ಮೂರ್ತಿ. ಆ ಚೈತನ್ಯ ಚೈತನ್ಯ ಮೂರ್ತಿ. ಪಕ್ಕ ಪಕ್ಕ. ಪಕ್ಕ. 100% ಹೌದು. 100%. ಗ್ಯಾರಂಟಿ. ಗ್ಯಾರಂಟಿ. ಮಕ್ಕಳೇ ಫೇಲ್ ಆಗ್ಬಿಟ್ರಲ್ವಾ ಅಂತ ಕೇಳ್ತಾರೆ. ಫೇಲ್ ಆದ್ರು ಪಾಸ್ ಆದ್ರು ನೋಡೋಣ. ನೀವು ಯಾವ ಯುಗದಲ್ಲಿದ್ದೀರಿ? ಸಂಗಮ ಸಂಗಮ ಯುಗದಲ್ಲಿ. ಸಂಗಮ ಅಂತಂದ್ರೆ ಏನು? ಆತ್ಮ ಮತ್ತು ಪರಮಾತ್ಮರ ಹಂಗಿದ್ರೆ ಅಲ್ಲಿ ಎಷ್ಟು ಜನ ಇದ್ದಾರೆ? ಇಬ್ರು. ಇಬ್ರು. ಆತ್ಮ ಮತ್ತು ಪರಮಾತ್ಮ, ಹೌದಾ? ಹೌದು. ಈಗ ಆತ್ಮ ಮಾತ್ರ ಇದ್ದದಕ್ಕೆ ಸಂಗಮ ಅಂತ ಹೇಳ್ತಾರ? ಇಲ್ಲ. ಪರಮಾತ್ಮ ಮಾತ್ರ ಇದ್ದ ಸಂಗಮ ಅಂತ ಹೇಳ್ತಾರ? ಹೇಳಲ್ಲ. ಇಲ್ಲ. ಇಬ್ರು ಇರ್ಬೇಕು ತಾನೇ? ಹೌದು. ಇಬ್ರು ಇದ್ದು ಬಿಟ್ಟು ಕರ್ಮವನ್ನು ಸೇವೆಯನ್ನು ಮಾಡ್ಬೇಕಲ್ವಾ? ಕರ್ಮ ನೀವಾದ್ರೂ ಮಾಡ್ಲಿ, ಬಾಬಾನಾದ್ರೂ ಮಾಡ್ಲಿ, ಯಾರಾದ್ರೂ ಮಾಡ್ಲಿ, ಇಬ್ಬರಂತೂ ಇರ್ಬೇಕಲ್ವಾ ಅಲ್ಲಿ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಚೈತನ್ಯ ಮೂರ್ತಿ ಅಂತಂದ್ರೆ ನೀನು ಆ ಸಮಯದಲ್ಲಿ ನಿನ್ನ ಪಾತ್ರ, ನಿನ್ನ ತಪಸ್ಸು, ನಿನ್ನ ಸಾಧನೆ, ಸೇವೆಯಲ್ಲಿ ನೀನು ಮೂರ್ತಿಯಾಗು, ನಾನು ಚೈತನ್ಯ ಆಗ್ತೇನೆ. ಯಾರು ಚೈತನ್ಯ ಆಗ್ತಾರಂತೆ? ಬಾಬಾ. ನಾವು ಆತ್ಮರು ನೀವಲ್ಲ, ಬಾಪ್ ದಾದ. ಬಾಪ್ ಬಾಪ್ ದಾದ ಚೈತನ್ಯವಾಗಬೇಕು. ಇವಾಗ ನೀವು ಮಾತಾಡ್ತಾ ಇದ್ರೆ ನಾನು ಮಾತಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ನೀವು ಮಾತಾಡೋದು ನಿಲ್ಸಿರ್ತಾನೆ ನಾನು ಮಾತಾಡ್ಲಿಕ್ಕೆ ಆಗ್ತದೆ? ಹೌದು. ಮೊದ್ಲು ನನ್ನ ಪಾತ್ರದಿಂದ, ನನ್ನ ಕರ್ಮದಿಂದ, ನನ್ನ ಯೋಚನೆಯಿಂದ, ನನ್ನ ಚಿಂತನೆಯಿಂದ ಎಲ್ಲದಿಂದ ನಾನೇನಾಗ್ಬೇಕು? ಮುಕ್ತ ಮೂರ್ತಿ ನಾನು. ನನ್ನ ಮನ ಬುದ್ಧಿಯನ್ನು ಸಂಪೂರ್ಣವಾಗಿ ಯಾರಿಗೆ ಒಪ್ಪಿಸಿದ್ದೀನಿ ನಾನು? ಪರಮಾತ್ಮಗೆ. ಪರಮಾತ್ಮನಿಗೆ ಒಪ್ಪಿಸಿದ ಮೇಲೆ ಪರಮಾತ್ಮ ಏನಾಗ್ತಾರೆ? ಚೈತನ್ಯ. ನೋಡಿ ಗುಲ್ಜಾರ್ ದಾದಿಯವರು ಸ್ಟೇಜಲ್ಲಿ ಬಂದು ಕೂತ್ಕೊಳ್ತಾರೆ. ಈಗಿಲ್ದಿದ್ರು ಮೊದ್ಲು ನೀವು ನೋಡಿದಿರಲ್ಲ, ಬಂದ್ಮೇಲೆ ಕೂತ್ಕೊಂಡ ಮೇಲೆ ಸಂಕಲ್ಪವನ್ನು ಮಾಡ್ತಾರೆ, ಬಾಬಾ ಇನ್ಮೇಲೆ ನೀನು ತೆಗೆದುಕೊಳ್ಬಹುದು ಅಲ್ವಾ? ಅವರ ಮನಸ್ಸು ಸೂಕ್ಷ್ಮಕ್ಕೆ ಹೋದ ಮೇಲೆ ಬಾಬ್ದಾದ ಎಂಟರ್ ಆಗ್ತಾರೆ. ಅವಾಗ ಏನಾಯ್ತು? ಗುಲ್ಜಾರ್ ದಾದೆ ಮೂರ್ತಿ, ಬಾಬ್ದಾದ ಚೈತನ್ಯ ಆದ್ರು ತಾನೆ. ಹೌದು. ಈಗ ಹೇಳಿ, ಚೈತನ್ಯ ಮೂರ್ತಿ ಯಾರಾಗ್ಬೇಕು? ಬಾಬಾ ಚೈತನ್ಯ. ನಾನು ಮತ್ತು ಬಾಬಾ ಇಬ್ಬರೂ ಸೇರಿ ಚೈತನ್ಯ ಮೂರ್ತಿ ಆಗ್ಬೇಕು. ಆಯ್ತಾ? ಇಬ್ಬರು ಸೇರಿಬಿಟ್ಟು ಒಬ್ಬರೇ ಇದ್ರೆ ಅದಕ್ಕೆ ಸಂಗಮ ಅಂತ ಹೇಳೋದಿಲ್ವಲ್ಲ. ಅದಕ್ಕಾಗಿ ಎಲ್ಲಿವರೆಗೆ ನೀನು ಮೂರ್ತಿ ಆಗುವುದಿಲ್ಲವೋ, ಜಡವಾಗುವುದಿಲ್ಲವೋ, ಅಲ್ಲಿವರೆಗೆ ನಾನು ಚೈತನ್ಯನಾಗಲಿಕ್ಕೆ ಸಾಧ್ಯವಿಲ್ಲ. ಈಗ ನಾವು ಮಾತಾಡ್ತಿದೀವಿ ಅಂತಂದ್ರೆ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಡ್ಬೇಕಲ್ವ? ಏನು ಹೇಳ್ತಿದಾರೆ ಅದನ್ನು ಕೇಳ್ಬೇಕಲ್ವಾ? ಅರ್ಥ ಮಾಡ್ಕೊಳ್ಬೇಕಲ್ವಾ ನೀವು? ಅವಾಗ ನೀವು ಯೋಚನೆ ಮಾಡಬಾರ್ದು, ನೀವು ಸಂಕಲ್ಪ ಮಾಡಬಾರ್ದು, ಹೌದು ತಾನೇ? ಮೂರ್ತಿ ಏನ್ ಮಾಡುತ್ತೆ? ಫಲವನ್ನ ಮಾತ್ರ ತೆಗೆದುಕೊಳ್ಳುತ್ತೆ, ಅದ ಕರ್ಮವನ್ನ ಮಾಡೋದಿಲ್ಲ. ಅದು ಫಲ ಯಾವ ರೂಪದಲ್ಲಿ? ಹಾರದ ರೂಪದಲ್ಲಿ, ಅಭಿಷೇಕದ ರೂಪದಲ್ಲಿ, ಕಿರೀಟದ ರೂಪದಲ್ಲಿ, ನೈವೇದ್ಯದ ರೂಪದಲ್ಲಿ, ತೆಂಗಿನಕಾಯಿ ರೂಪದಲ್ಲಿ, ಬಾಳೆಹಣ್ಣು ರೂಪದಲ್ಲಿ, ಕುಂಕುಮದ ರೂಪದಲ್ಲಿ ತಗೊಳ್ತಾ ಇರ್ತದ ಅದು. ಅದು ಕರ್ಮ ಯಾರು ಮಾಡ್ತಾರೆ? ಪರಮಾತ್ಮ ಮಾಡ್ತಾ ಇರ್ತಾನೆ. ಮೂರ್ತಿ ಅಂತಂದ್ರೆ ಏನು? ಭಗವಂತನ ಕೈಯಲ್ಲಿ ಭಗವಂತನ ಒಂದು ಸಾಧನ. ಸಂಪೂರ್ಣವಾಗಿ ಮೂರ್ತಿ ಭಗವಂತನ ಕಾರ್ಯವನ್ನೇ ಮಾಡ್ತಾ ಇದೆ, ಹೌದು ತಾನೆ? ಭಗವಂತನ ರೆಪ್ರೆಸೆಂಟೇಶನ್ ತಾನೇ ಮೂರ್ತಿ. ಹೌದು. ಅದಕ್ಕಾಗಿ ಭಗವಂತ ಹೇಳ್ತಾರೆ ಚೈತನ್ಯ ಅಂತಂದ್ರೆ ಆಗ ಆ ಕರ್ಮವನ್ನು ಮಾಡಲಿಕ್ಕೆ ಯಾರು ನಿಮಿತ್ತ ಆಗ್ಬೇಕು? ಬಾಪ್ ದಾದ ಐದ ಕಡೆಗೆ ಇರ್ಬೇಕು. ನಿಮ್ಗೆ ಅನ್ಸ್ಬೇಕು ಇವಾಗ ಬಾಪ್ ದಾದ ಬಂದು ಜ್ಞಾನವನ್ನು ಹೇಳ್ತಾ ಇದ್ದಾರೆ, ಈ ಪಾತ್ರೆಯನ್ನು ಬಾಪ್ ದಾದ ತೊಳಿತಾ ಇದ್ದಾರೆ, ಈ ಬ್ರಹ್ಮ ಭೋಜನವನ್ನು ಬಾಬಾ ಮಾಡ್ತಾ ಇದ್ದಾರೆ, ಈಗ ಬಾಪ್ ದಾದ ನನ್ನ ಹತ್ರ ಮಾತಾಡ್ತಿದ್ದಾರೆ, ನಾನು ಸುಮ್ಮನೆ ಹೇಳಿದನ್ನು ಕೇಳ್ತಾ ಇದ್ದೇನೆ ಅಷ್ಟೇ. ಅಥವಾ ಬಾಪ್ ದಾದ ಮಾತಾಡ್ತಿದ್ದಾರೆ, ಎದುರುಗಡೆ ಯಾರೋ ಕೇಳ್ತಾ ಇದ್ದಾರೆ ಅದನ್ನ. ಓಕೆ, ಬಾಪ್ ದಾದ ಉಪಯೋಗ ಮಾಡ್ತಿದ್ದಾರೆ ಅಂತ ಸಪ್ತ ಗುಣಗಳ ಮೂಲಕ ನನಗೆ ಗೊತ್ತಾಗ್ತಾ ಇದೆ. ಅಂದ್ರೆ ಆ ಸಮಯದಲ್ಲಿ ಆತ್ಮ ಯಾವುದೇ ಕರ್ಮವನ್ನು ಮಾಡುವ ಹಾಗೆ ಇಲ್ಲ. ಹಾಗಂತ ಬಾಬ್ದಾದ ಏನು ಕರ್ಮ ಮಾಡ್ತಿದಾರೋ ಆ ಕರ್ಮದ ಪ್ರತ್ಯಕ್ಷ ಫಲವನ್ನ, ಸ್ವರೂಪವನ್ನ ನೀವು ಅನುಭವ ಮಾಡಲಿಕ್ಕೆ ಓಕೆ. ಅಂದ್ರೆ ಮನಸ್ಸನ್ನು ಸಂಪೂರ್ಣವಾಗಿ ನಾವು ಪರಮಾತ್ಮನ ಕೈಲಿ ಕೊಟ್ಟಿದ್ದೀವಿ. ಅದ್ರ ಬುದ್ಧಿ ಯಾರ ಕೈಲಿದೆ? ನನ್ನ ಕೈಲಿದೆ. ಮೂರ್ತಿಯಲ್ಲಿ ಜೀವನಿಗೆ ಭಗವಂತ ಏನು ಕೊಡ್ತಿದ್ದಾನೋ ಮೂರ್ತಿ ಗೊತ್ತಿದೆಯಾ? ಇಲ್ಲ, ಯಾರಾದ್ರೂ ಕೊಡ್ತಾ ಇದ್ದಾರಲ್ವಾ? ಕೊಡ್ತಾ ಇದ್ದಾರೆ. ಯಾರು ಕೊಡ್ತಾ ಇದ್ದಾರೆ?
ಪರಮಾತ್ಮ ಹಾ, ಅದು ಕೊಡ್ತಾ ಇರುವಂತ ಕಾರಣದಿಂದನೇ ಆ ಭಕ್ತ ತಂದ್ಬಿಟ್ಟು ದೊಡ್ಡ ದೊಡ್ಡ ಹಾರ ಹಾಕ್ತಾ ಇದ್ದಾನೆ, ದೇವಸ್ಥಾನ ಕಟ್ತಾ ಇದ್ದಾನೆ, ನೈವೇದ್ಯ ಇಡ್ತಾ ಇದ್ದಾನೆ. ಹೌದು ತಾನೆ? ಅವನು ಎಳ್ನೀರ್ ತಂದು ಕೊಡ್ತಿರೋದ್ರಿಂದ ಅಲ್ಲಿ ಅಭಿಷೇಕ ಆಗ್ತಾ ಇದೆ, ತುಪ್ಪ ತಂದು ಕೊಟ್ಟಿರೋ ತಾನೆ ಅಲ್ಲಿ ಅಭಿಷೇಕ ಆಗ್ತಾ ಇದೆ. ಅದೇನು ಕರ್ಮದ ಫಲ. ನಿಮ್ಗೆ ಶಾಂತಿ ಸಿಗತ್ತೆ, ಆಶೀರ್ವಾದ ಸಿಗತ್ತೆ, ಖುಷಿ ಸಿಗ್ತದೆ. ಯಾರಿಂದ ಸಿಗ್ತಾ ಇದೆ? ಒಂದು ಭಗವಂತ ಉಪಯೋಗ ಮಾಡ್ತಿದಾರ, ಅದರ ಅನುಭವನೂ ಆಗ್ತದೆ. ಎದುರುಗಡೆ ಏನು ಕೊಡ್ತಾರ ಅದರ ಅನುಭವನೂ ಆಗ್ತದೆ. ಓಕೆ, ಎಷ್ಟೋ ಸಲ ನೀವು ಈಶ್ವರಿ ಸೇವೆಯನ್ನು ಮಾಡಿದಾಗ ಎದುರುಗಡೆ ನಿಮಗೆ ಗಾಯನ ಹೇಳ್ತಾರೆ, ನಿಮ್ಗೆ ಸ್ಪಷ್ಟವಾಗಿ ಗೊತ್ತು ಇದು ನೀವು ಮಾಡಿದ್ದಲ್ಲ ಅಂತ. ಯಾರು ಮಾಡಿದ್ದು? ಅದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ಅಲ್ಲಿ ನಾನು ನನ್ನತನ ಬಂದ್ರೆ ಅದಕ್ಕೆ ಮೂರ್ತಿ ಸ್ಟೇಜ್ ಅಂತ ಹೇಳುವುದಿಲ್ಲ. ನಾನು ನನ್ನತನ ಬಂತು ಅಂದ್ರೆ ಸ್ವಲ್ಪ ನೀವು ಬ್ರಾಹ್ಮಣರಾಗ್ಬೋದಷ್ಟೇನೆ ಅಲ್ವಾ? ಬ್ರಾಹ್ಮಣರಾದ ತಕ್ಷಣ ಏನಾಗ್ತದೆ? ಏನಾಗ್ತದೆ ಪಾರ್ವತಕ್ಕವ್ರೆ? ಬ್ರಾಹ್ಮಣರಾದ ತಕ್ಷಣ ದಕ್ಷಿಣೆ ತಗೊಳ್ಬೇಕು ಅಂತ ಅನಿಸ್ತಾ ಇರ್ತದೆ ಅಲ್ವಾ? ಮೂರ್ತಿ ಏನ್ ಮಾಡೋದಿಲ್ಲ, ದಕ್ಷಿಣದ ಇಚ್ಛೆನು ಇಟ್ಕೊಳ್ಳೋದಿಲ್ಲ, ಅದ್ರಿಗೆ ಸಿಗ್ತಾ ಇರ್ತದೆ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಚೈತನ್ಯ ಮೂರ್ತಿಯಲ್ಲಿ ಹೆಚ್ಚಿನ ರೂಪದಲ್ಲಿ ಯಾರು ಚೈತನ್ಯದ ಸ್ಟೇಜ್ ಅಲ್ಲಿ ಇರಬೇಕು? ನೀವಿರ್ಬೇಕು, ಬಾಬ್ದಾದ ಇರ್ಬೇಕು. ಹೇಳಿ ನೋಡೋಣ. ನೀವ್ ಹೆಂಗಿರ್ಬೇಕು? ನಿಮ್ ಮೂರ್ತಿ ಅಷ್ಟೇ. ಚೈತನ್ಯತೆಗೆ ಹೆಚ್ಚಿನ ಸಮಯದಲ್ಲಿ ಭಗವಂತನಿಗೆ ಅವಕಾಶವನ್ನ ಕೊಡಬೇಕು. ಅವನು ಅವನ ಪಾತ್ರವನ್ನ ಮಾಡ್ಬೇಕು. ಆವಾಗ ನೀವು ಮಾತನಾಡೋದನ್ನ ನಿಲ್ಲಿಸಬೇಕು. ನಿಮ್ಮತ್ತ ನೀವು ಮಾತಾಡೋದಾಗ್ಲಿ, ಪರಮಾತ್ಮನ ಹತ್ರ ಮಾತಾಡೋದಾಗ್ಲಿ, ಬೇರೆ ಯಾವುದೋ ವಿಷಯದ ಬಗ್ಗೆ ಚರ್ಚೆ ಮಾಡೋದಾಗ್ಲಿ, ಅದಕ್ಕೆ ಬಾಬಾ ನಿರ್ವಾಣ, ವಾಣಿಯಿಂದ ಮುಕ್ತರಾಗಿ ಅವರಿಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಡಿ. ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು. ನಿಮ್ಮ ಮುಖ ಮಾತಾಡ್ತಾ ಇದ್ದು ನಿಮ್ಗೆ ಅನ್ಸ್ಬೇಕು, ಇದರಿಂದ ನಾನು ಮಾತಾಡ್ತಾ ಇಲ್ಲ. ಯಾರು ಮಾತಾಡ್ತಿದ್ದಾರೆ? ಬಾಬ್ದಾದ ಮಾತಾಡ್ತೇನೆ, ನಾನು ಕೇಳ್ತಾ ಇದ್ದೇನೆ ಅಷ್ಟೇ. ನನ್ನ ಮೂಲಕ ಎದುರುಗಡೆ ಆತ್ಮಗಳನ್ನ ಯಾರ್ಯಾರ ಭಗವಂತ ಕರ್ಸ್ಕೊಂಡಿದಾರೋ ಅವ್ರೇನ್ ಮಾಡ್ತಿದ್ದಾರೆ? ಕೇಳ್ತಾ ಇದ್ದಾರೆ. ಆದ್ರೆ ನಾನು ಆ ಕರ್ಮವನ್ನು ಮಾಡ್ತಾ ಇಲ್ಲ. ಚೈತನ್ಯತೆ ಯಾರಾಗ್ಬೇಕು? ಚೈತನ್ಯ ಬಾಬಾ. ಇಬ್ರು ಇರ್ಬೇಕಲ್ವಾ? ಚೈತನ್ಯ ಮೂರ್ತಿ. ಇನ್ನೊಂದು ವಿಷಯ ಗೊತ್ತಿಲ್ಲ, ಕರ್ಮವನ್ನ ಮಾಡ್ಲಿಕ್ಕೆ ಕೊಡುವಂತ ವಿಷಯದಲ್ಲಿ ಮೂರ್ತಿ, ತೆಗೆದುಕೊಳ್ಳುವಂತ ಸಮಯದಲ್ಲಿ ತೆಗೆದುಕೊಳ್ಳುವ ಮೂರ್ತಿ ನಾವಾಗ್ಬೇಕೋ ಇಲ್ವೋ? ಎಷ್ಟು ಮಜಾ ಗೊತ್ತಾ? ಇಲ್ಲಿ ಕರ್ಮದ ಫಲ, ಸೇವೆಯ ಫಲ ತೆಗೆದುಕೊಳ್ಬೇಕಾದ್ರೆ ನಾನು ಚೈತನ್ಯ ಬಾಬಾ ಮೂರ್ತಿ. ಸ್ಪಷ್ಟವಾಗಿ ಕರ್ಮವನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ, ಸೇವೆ ಮಾಡುವಂತ ಸಂದರ್ಭದಲ್ಲಿ ನೀವು ಮೂರ್ತಿ, ಬಾಬಾ ಯಾರು? ಚೈತನ್ಯ. ಫಲವಂದಂತ ಸಂದರ್ಭದಲ್ಲಿ ನೀವು ಚೈತನ್ಯ, ಬಾಬಾ ಯಾರು? ಅರ್ಥ ಆಯ್ತಾ? ಇಡ್ಲಿ ವಡ ಮಾಡ್ಬೇಕಾದ್ರೆ ನಾನು ಮೂರ್ತಿ, ಅಮ್ಮ ಚೈತನ್ಯ. ನಿನ್ನೆ ಇಡ್ಲಿ ಕುಕ್ಕರ್ ತೊಳಿಬೇಕು, ಉದ್ದಿನ ಬೇಳೆ ನೆನೆಸ್ಬೇಕು, ಅದನ್ನೇನ್ ಮಾಡ್ಬೇಕು? ರುಬ್ಬಬೇಕು, ಆಮೇಲೆ ಎಣ್ಣೆಯಲ್ಲಿ ಬಿಡ್ಬೇಕು, ಚೆನ್ನಾಗಿ ಗರಿ ಗರಿಯಾಗಿ ಅದನ್ನು ಕರೆದು ಬಿಟ್ಟು ಕೊಡಬೇಕು. ಅಲ್ಲಿವರೆಗೆ ಯಾರು ಚೈತನ್ಯ? ಅಮ್ಮ. ಪ್ಲೇಟಲ್ಲಿ ಹಾಕ್ಬಿಟ್ಟು ಸಾಂಬಾರು ಮತ್ತು ಚಟ್ನಿ ಕೊಟ್ಟಾಗ ಯಾರು ಚೈತನ್ಯ? ಮಗು ಚೈತನ್ಯ. ಆವಾಗ ಅಮ್ಮ ಮೂರ್ತಿ ಆಗ್ಬೇಕಷ್ಟೆ, ಅಮ್ಮ ನೋಡ್ತಾ ಇರ್ಬೇಕಷ್ಟೇ ಅಲ್ವಾ? ಹಾಗೆ ಕರ್ಮದ ಫಲ ಬಂದಾಗ ನಾನು ಯಾರು? ಚೈತನ್ಯ. ಕರ್ಮ ಮಾಡ್ಬೇಕಾದ್ರೆ ಯಾರು ಚೈತನ್ಯ? ಬಾಬ್ದಾದ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಯಾವುದೇ ಸೇವೆಯನ್ನ ಮಾಡಬೇಕಾದ್ರೆ ಬಾಬಾ ನೀನು ಈಶ್ವರಿ ಜ್ಞಾನವನ್ನ ಹೇಳು, ನೀನು ದೃಷ್ಟಿಯನ್ನ ಕೊಡು, ಈ ಕಾರ್ಯವನ್ನ ನೀನು ಮಾಡು ಅಂತ ಯಾರಿಗೆ ಒಪ್ಸ್ಬೇಕು? ನಾವು ಬಾಬದಾದನಿಗೆ ಒಪ್ಸಿ ನೀವು ಮೂರ್ತಿಯಾಗಿ. ಅದ ಕರ್ಮದ ಫಲ ಬಂದಾಗ ಏನಾಗ್ಬೇಕು? ನಾವು ಚೈತನ್ಯ ಅಲ್ವಾ? ನೋಡಿ, ಬಾಬಾ ಜ್ಞಾನ ಹೇಳ್ತಾರೆ, ದೃಷ್ಟಿಯನ್ನ ಕೊಡ್ತಾರೆ. ಯಾವಾಗ ಬಾಬಾ ಅವ್ರ ಎದುರುಗಡೆಗೆ ಭೋಗ ಬಂದ್ಬಿಡ್ತದೋ ಅವಾಗ ಬ್ರಹ್ಮ ಬಾಬಾ ಅವ್ರನ್ನ ಎದುರುಗಡೆಗೆ ಇಟ್ಬಿಡ್ತಾರೆ. ಯಾರು? ಶಿವ ಬಾಬಾ. ನೀನ್ ಹೋಗ್ಬಿಟ್ಟು ತಗೊಳಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಬಾಬಾ ಭೋಗ್ತಾ ಅಲ್ವಾ?
ಅದಕ್ಕಾಗಿ ಯಾವಾಗ ಚೈತನ್ಯವಾಗಬೇಕು, ಯಾವಾಗ ಮೂರ್ತಿ ಆಗ್ಬೇಕು ಅನ್ನೋದು ನಮ್ಮಲ್ಲಿ ಏನಿರಬೇಕು, ಸ್ಪಷ್ಟವಾಗಿರಬೇಕು. ನಮ್ಮ ಮನಸ್ಥಿತಿ ಏನು ಗೊತ್ತಾ, ಕಷ್ಟ ಬಂದಾಗ ಬಾಬಾ ನಿನ್ ಮುಂದಿರೋ ಅಂತ ಹೇಳ್ತೀವಿ, ಸುಖ ಬಂದಾಗ ನೀನ್ ಹಿಂದೆ ಇರೋ, ಅವಾಗ ಅಪ್ಪ ನೆನಪೇ ಬರೋದಿಲ್ಲ ನಮ್ಗೆ. ಸಂಕಟ ಬಂದಾಗ ವೆಂಕಟರಮಣ. ಹಾ ಅಲ್ವಾ. ಹಾಗೆ ಚೈತನ್ಯ ಮೂರ್ತಿ ಅಂತಂದ್ರೆ ಭಗವಂತ ಅಲ್ಲಿ ಶಕ್ತಿಯ ರೂಪದಲ್ಲಿ ಬಂದು ನನ್ನ ಮೂಲಕ, ಈ ಮನಸ್ಸಿನ ಮೂಲಕ, ಈ ಬುದ್ಧಿಯ ಮೂಲಕ, ಈ ಶರೀರದ ಮೂಲಕ, ಈ ಆತ್ಮದ ಮೂಲಕ ಪ್ರಾಕ್ಟಿಕಲಿ ಸ್ಪಷ್ಟವಾಗಿ ಏನೋ ಕರ್ಮ ಮಾಡುವಂತ ಅನುಭವ ನಿಮಗೆ ಇರಬೇಕು. ಆಗಬೇಕು. ಅಂದ್ರೆ ಬೇರೆಯವರು ಯಾರೋ ಮಾಡ್ತಿದ್ದಾರೆ ಅಂತ ನೋಡಿ. ಮೂರ್ತಿ ತನ್ನಂತಾನೆ ಅಭಿಷೇಕ ಮಾಡ್ಕೊಳತ್ತಾ? ಇಲ್ಲ. ಇಲ್ಲ. ಬೇರೆಯವರು ಮಾಡ್ತಾ ಇರ್ತಾನೆ, ಅನುಭವ ಯಾರಿಗಾಗ್ತದೆ? ಮೂರ್ತಿ. ಮೂರ್ತಿಗೆ ತಾನೆ. ಹಾಗೆ ಹೌದು. ನಿಮ್ಮ ಮೂಲಕ ಎಲ್ಲ ಕರ್ಮವನ್ನು ಯಾರು ಮಾಡ್ತಿದ್ದಾರೆ? ಬಾಬಾ. ಯಾವಾಗ? ನಾವು ಮೂರ್ತಿ ಆದಾಗ, ನೀವು ಅವ್ರಿಗೆ ಒಪ್ಪಿಸಿದಾಗ ಮಾತ್ರ, ಮನಸ್ಸು ಬುದ್ಧಿಯನ್ನು ಅವ್ರಿಗೆ ಒಪ್ಪಿಸಿದಾಗ ಮಾತ್ರ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಬಾಬನನ್ನ ಎದಗಡೆಗೆ ಇಟ್ಬಿಟ್ಟು ಕರ್ಮವನ್ನ ಮಾಡ್ತಿದ್ದೀರೋ, ಜೊತೆಲಿ ಇಟ್ಕೊಂಡು ಮಾಡ್ತಿದ್ದೀರೋ, ಮಾತಾಡ್ತಾ ಮಾಡ್ತಿದ್ದೀರೋ, ಶ್ರೀಮತವನ್ನು ತೆಗೆದುಕೊಂಡು ಮಾಡ್ತಿದ್ದೀರೋ, ಅದು ಸಂಪೂರ್ಣವಾಗಿ ಮೂರ್ತಿ ಆಗಿದ್ದೀರೋ. ಸಂಗಮ ಯುಗದಲ್ಲಿ ನಾವಿಬ್ರು ಇರ್ಬೇಕು ತಾನೆ? ನೀವ್ ಇರ್ಬೇಕೋ ಬೇಡವೋ? ಸೇವೆ ಮಾಡ್ಬೇಕಾದ್ರೆ ಇರ್ಬೇಕು. ಇರ್ಬೇಕು ತಾನೆ? ಅದಕ್ಕಾಗಿ ಕರ್ಮ ಮಾಡ್ಬೇಕಾದ್ರೆ ಚೈತನ್ಯವಾಗಿದೀವೋ ಜಡವಾಗಿದೆಯೋ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಜಡ ಮೂರ್ತಿ ಯಾವಾಗ? ಚೈತನ್ಯ ಮೂರ್ತಿ. ಸರಿ, ಜಡಮೂರ್ತಿ ಬಗ್ಗೆ ಬಾಬಾ ಹೇಳಲಿಲ್ಲ, ಅದು ನಾಗರತ್ನಕ್ಕ ಹೇಳಿರೋದಕ್ಕೆ ಹೇಳೋಣ. ಜಡಮೂರ್ತಿ ಯಾವಾಗ? ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದೆ ಅಷ್ಟೇ. ಸುಮ್ನೆ ಇದು ಜಡ ಹಂಗಾಗಿ ಬರ್ತದೆ. ಅದರಲ್ಲಿ ಯಾವುದೇ ರೀತಿ ಶಕ್ತಿಗಳಿಲ್ಲ. ಜಡ ಯಾವಾಗ ಅಂತಂದ್ರೆ ಅಮೃತ ಬೆಳಗಿದ್ದು, ಮುಖ ಎಲ್ಲ ತೊಳೆದು, ಹಲ್ಲು ಉಜ್ಜಿ, ಸ್ನಾನ ಮಾಡಿ, ಶರೀರವನ್ನ ಬಾಬನ ಎದುರುಗಡೆಗೆ ಇಟ್ಟು, ಬಾಬಾ ನೀನು ಉಪಯೋಗ ಮಾಡಪ್ಪ ಅಂತ ಹೇಳಿದ 15 ನಿಮಿಷದ ನಂತರದಲ್ಲಿ ಇದಕ್ಕೇನ್ ಹೇಳ್ತಾರೆ? ಜಡ. ಅಂದ್ರೆ ಯಾವಾಗ ಏನ್ ಆಗ್ತಾ ಇದೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ? ಬಾಬಾ ಉಪಯೋಗ ಮಾಡ್ತಿರೋದು ಗೊತ್ತಿಲ್ಲ, ಆ ಕರ್ಮದ ಫಲನು ನಿಮ್ಗೆ ಗೊತ್ತಿಲ್ಲ. ಅದು ಮೂರ್ತಿ ಆಗಿದ್ದೀರಾ. ಹೌದು, ಕಡೆ ನೋಡ್ತಾ ಇದ್ದೀರಿ, ಶರೀರವನ್ನು ಕುಳಿಸಿದ್ದೀರಿ, ಅದೇನಾಗಿದೆ ಅಲ್ಲಿ? ಜಡ ಆಗಿದೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ಕರ್ಮ ಆಗ್ತಾ ಇಲ್ಲ, ನಿಮಗೆ ಈ ಪ್ರಪಂಚದ ಅರಿವೇ ಇಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದಕ್ಕೇನ್ ಹೇಳ್ತಾರೆ? ಈ ಕಡೆ ಕಲಿಯುಗದಲ್ಲೂ ಇಲ್ಲ, ಈ ಕಡೆ ಸಂಗಮದಲ್ಲೂ ಇಲ್ಲ, ಈ ಕಡೆ ಚೈತನ್ಯನೂ ಇಲ್ಲ, ಭಗವಂತ ಉಪಯೋಗ ಮಾಡ್ತಾನೆ, ನೀವೇನಾಗ್ಬಿಟ್ಟಿದ್ದೀರಿ? ಜಡ. ಎದುರುಗಡೆಯವ್ರಿಗೆ ಏನ್ ಅನಿಸ್ತಾ ಇದೆ? ಓ, ಇವ್ರು ಚೆನ್ನಾಗಿ ಯೋಗ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ವಾಸ್ತವಿಕತೆ ಇಲ್ಲಿ ಹೆಂಗಿದೆ ಅಣ್ಣವ್ರೆ? ಅದಕ್ಕಾಗಿ ನಾವು ವಿಡಿಯೋ ಆಫ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ನಮ್ಮ ಜಡ ಪೂರ್ತಿ ಸ್ಟೇಜ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಅಲ್ವಾ? ನಮ್ಗೆ ಗೊತ್ತಾಗದೆ ಇರ್ಲಿ. ಬಾಬ್ದಾದವ್ರಿಗಂತೂ ಗೊತ್ತಾಗತ್ತೆ ತಾನೆ. ಅದಕ್ಕಾಗಿ ಬಾಬಾ ನಾಗರತ್ನಕ್ಕವ್ರ ಮೂಲಕ ಈ ಶಬ್ದವನ್ನ ಹೇಳಿದ್ರು, ಜಡಮೂರ್ತಿ ಅಂದ್ರೆ ಏನು ಅಂತ. ಆದ್ರೆ ಬಾಬಾ ಹೇಳ್ತಾರೆ, ನನ್ನ ಯಾವ ಮಗುನು ಕೂಡ ಏನಾಗೋದು ಬೇಡ ಅಂತೆ, ಜಡ ಆಗೋದು ಬೇಡ, ಜಡಮೂರ್ತಿ ಆಗೋದು ಬೇಡ ಅಂತ ಮುರಳಿಯಲ್ಲಿ ಬಾಬಾ ಆ ವಿಷಯವನ್ನ ಹೇಳಲಿಲ್ಲ. ಆದ್ರೆ ಜಡಮೂರ್ತಿ ಯಾವುದು ಅಂತ ಬಿಟ್ಟು ಬಾಬಾ ಏನ್ ಮಾಡಿದ್ರೆ ಇವತ್ತು ವಿಷಯವನ್ನ ತಿಳಿಸಿದ್ದಾರೆ. ಹೇಗಿದ್ರೆ ನಾವು ಜಡಮೂರ್ತಿ ಆಗ್ಬೇಕೋ ಬೇಡವೋ? ಅಂದ್ರೆ ಮೂರ್ತಿ ಆಗ್ಬಿಟ್ಟು ಎಲ್ಲ ನೀನೇ ನೋಡ್ಕೋ ಅಂತ ಬಿಟ್ಬಿಟ್ಟು ನಾವೇನ್ ಮಾಡುವಂಗಿಲ್ಲ, ನಿದ್ರೆ ಮಾಡುವಂಗಿಲ್ಲ. ಬಾಬಾ ಏನು ಕರ್ಮ ಮಾಡ್ತಿದಾರೋ ಅದ ಸ್ವಲ್ಪ ಫಲವನ್ನಾದು ನೀನೇನ್ ಮಾಡ್ಬೇಕು, ಅನುಭವಿಸಬೇಕು. ಕರ್ಮ ಮಾಡ್ಬೇಕಾದ್ರೆ ಮೂರ್ತಿಯಾಗು, ಅದ ಕರ್ಮದ ಫಲದಲ್ಲಿ ಅಲ್ಲ. ಬಾಬಾ ಹೇಳಿದ್ರು ಕರ್ಮಾತೀತ ಅಂತ ಹೇಳಿದ್ರೆ ಹೊರ್ತು ಕರ್ಮದ ಫಲದಿಂದ ಅತೀತ ಅಂತ ಹೇಳಿದ್ರ ಇಲ್ಲ. ನೀನು ಕರ್ಮವನ್ನು ಮಾಡಬೇಡ, ಕರ್ಮೇಂದ್ರಿಯವನ್ನ ನನ್ನ ಕೈಯಲ್ಲಿ ಕೊಡು, ಕರ್ಮವನ್ನು ನಾನು ಮಾಡ್ತೇನೆ. ಆದ್ರೆ ನಾನು ಆ ಕರ್ಮದ ಫಲವನ್ನು ನಾನು ಅನುಭವಿಸೋದಿಲ್ಲ, ಯಾಕಂದ್ರೆ ನಾನು ಅಭೋಕ್ತ. ಕರ್ಮೇಂದ್ರಿಯವನ್ನು ನನ್ನ ಕೈಯಲ್ಲಿ ಕೊಟ್ಟು ಕರ್ಮವನ್ನು ನನ್ನ ಹತ್ರ ಮಾಡಿಸಿ ಅದೇ ಸೆಕೆಂಡಿನಲ್ಲಿ ಪ್ರತ್ಯಕ್ಷ ಫಲದ ರೂಪದಲ್ಲಿ ಕರ್ಮದ ಫಲವನ್ನ ನೀನು ಅನುಭವಿಸು. ಅದಕ್ಕೆ ನಿನಗೆ ಅವಕಾಶವನ್ನ ಕೊಟ್ಟಿದ್ದೇನೆ. ನಾನು ನಿನ್ನ ಮನಸ್ಸನ್ನು ಮಾತ್ರ ತೆಗೆದುಕೊಂಡಿದ್ದೇನೆ ಹೊರತು ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿ ಇದೆ. ಅದಕ್ಕಾಗಿ ಬುದ್ಧಿಯಿಂದ ಏನ್ ಮಾಡು, ನೀನು ಕರ್ಮದ ಫಲವನ್ನ ಅನುಭವಿಸು ಅಂತ ಹೇಳ್ತಾರೆ. ಸರಿನಾ? ಆಕ್ಸಿಡೆಂಟ್ ಆಯ್ತು, ಕೈ ಕಟ್ಟಾಗ್ಬಿಟ್ಟಿದೆ, ಕೈಯಿಂದ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಕೈ ಹಿಂಗ್ ಮಾಡಿ ಇಟ್ಕೊಂಡಿರ್ತೀವಿ, ಹೌದಾ?
ಓಕೆ, ಹಾಗಂತ ನಾವು ಊಟ ಮಾಡ್ತೀವೋ ಮಾಡಲ್ವೋ? ಮಾಡ್ತೀವಿ. ಆ ಊಟ ಮಾಡ್ತೀರಿ ಹ್ಮ್. ಪಕ್ಕ? ಪಕ್ಕ. ಊಟ ಮಾಡ್ತೀರಾ? ಎಡಗೈಯಿಂದ ಮಾಡ್ತೀವಿ. ಎರಡು ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಅವಾಗ. ಅಮ್ಮನ ಹತ್ರ ಯಾರಾದ್ರೂ ಮಾಡಿಸ್ಬೇಕಷ್ಟೇ. ಊಟ ಊಟ ಮಾಡೋದು ನಿಲ್ಸಲ್ಲ ತಾನೆ? ಇಲ್ಲ. ಹಾ, ಈಗ ಊಟ ಮಾಡ್ಬೇಕು ಅಂದ್ರೆ ತಟ್ಟೆಯಿಂದ ಅನ್ನ ತಗೊಂಡೋಗ್ಬಿಟ್ಟು ಎಲ್ಲಿ ಇಡ್ಬೇಕು? ಕೈಯಿಂದ ಬಾಯಲ್ಲಿ ಇಡ್ಬೇಕು ತಾನೆ? ಹೌದು. ಇವಾಗ ಕೈ ಎಳುವಂದ್ರೆ ಸಾಧನನೂ ಇಲ್ಲ. ಊಟ ಮಾಡೋದನ್ನ ನಿಲ್ಲಿಸ್ತೀವ? ಇಲ್ಲ. ಇಲ್ಲ. ಇಲ್ಲ ರುಚಿ ಅನುಭವಿಸೋದನ್ನ ನಿಲ್ಲಿಸ್ತೀವ? ಇಲ್ಲ. ಇಲ್ಲ ಕೈ ಇಲ್ಲ ಅಂತ ಮಾತ್ರಕ್ಕೆ ನಾಲ್ಗೆ ಇದೆಯಲ್ಲ, ಬಾಯಿ ಇದೆಯಲ್ಲ, ಹೊಟ್ಟೆ ಇದೆಯಲ್ಲ, ಅದನ್ನ ಉಪಯೋಗ ಮಾಡ್ತೀವಲ್ವಾ? ಕರ್ಮದ ಫಲವನ್ನು ಅನುಭವಿಸ್ತೀವಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ಮನಸ್ಸನ್ನು ನಾನು ಬಾಬನ ಕೈಯಲ್ಲಿ ಕೊಟ್ಟಿದ್ದೇನೆ. ಸರಿ, ಬುದ್ಧಿ ಇದೆಯಲ್ಲ ಕೈಯಲ್ಲಿ, ಆಗ ಬುದ್ಧಿಯ ಮೂಲಕ ಏನ್ ಮಾಡಿ ಕರ್ಮದ ಫಲವನ್ನ ಅನುಭವಿಸಿ. ಅದಕ್ಕೆ ಬಾಬಾ ಹೇಳ್ತಾರೆ ಚೈತನ್ಯ ಮೂರ್ತಿ. ಓಕೆನಾ? ಅದೇನೇ ಗೊತ್ತಿರ್ಲಿ, ನೀವೊಬ್ಬರೇ ಕರ್ಮವನ್ನ ಮಾಡಿದ್ರೆ ಆವಾಗ ನೀವು ಮೂರ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಆ ಕರ್ಮವನ್ನ ಮಾಡಲಿಕ್ಕೆ ಭಗವಂತನ ಕೈಯಲ್ಲಿ ಒಂದು ಈಶ್ವರಿಯ ಸಾಧನವಾಗಬೇಕು. ಅದು ಈಶ್ವರಿಯ ಕಾರ್ಯಕ್ಕೆ ಹೊರತು ನಿಮ್ಮ ವೈಯಕ್ತಿಕ ಕಾರ್ಯಕ್ಕೆ ಅಲ್ಲ. ಅದು ಕರ್ಮ ಮಾಡ್ತಾನೆ ಇರ್ಬೋದು, ಲೌಕಿಕದಲ್ಲಿ ಮನೇಲಿದ್ದಾಗೂ ಇರ್ಬೋದು, ಪಾತ್ರೆ ತೊಳಿತಾ ಇರ್ಬೇಕಾದಿರ್ಬೋದು, ಬಾತ್ರೂಮ್ ಕ್ಲೀನ್ ಮಾಡ್ತಾ ಇರ್ಬೇಕಾದಿರ್ಬೋದು, ಜ್ಞಾನ ಹೇಳಬೇಕಾದಂತ ಸಂದರ್ಭದಲ್ಲಿ ಇರ್ಬೋದು. ಭಗವಂತ ನಿಮ್ಮ ಜೊತೆಯಲ್ಲಿ ಚೈತನ್ಯವಾಗಿದ್ದಾರೆ ಹೇಳುವಂತ ಅನುಭವ ನಿಮ್ಗಾಗ್ಬೇಕು. ಅದ ಅಕರ್ಮದಲ್ಲಿ ನನ್ನದೇನೂ ಕೂಡ ಇಂಟರ್ಫಿಯರೇಷನ್ ಇಲ್ಲ ಅಂತಂದ್ರೆ ಅದು ನಾನು ಇಲ್ಲೂ ಇಲ್ಲ, ಇಂಟರ್ಫಿಯರೆನ್ಸ್ ಇಲ್ಲ ಅಂತ ನಿಮ್ಗೆ ಸ್ಪಷ್ಟವಾಗಿ ಅನುಭವ ಆಗ್ಬೇಕಾಗ್ತದೆ. ಆವಾಗ ನಿಮ್ಮ ಸ್ಟೇಜ್ ಯಾವುದು? ಮೂರ್ತಿ. ಚೈತನ್ಯ ಮೂರ್ತಿ. ಓಕೆ ಓಕೆ, ನೆಕ್ಸ್ಟ್ ಸ್ಟೇಜ್ ಯಾವುದು? ನೆಕ್ಸ್ಟ್ ವಿಷಯ ಯಾವುದು? ಸಾಕ್ಷಾತ್ ಸಾಕ್ಷಾತ್ಕಾರ ಮೂರ್ತಿ ಅಂತಂದ್ರೆ ಏನು? ಸಾಕ್ಷಾತ್ಕಾರ ಮೂರ್ತಿ ಅಂತಂದ್ರೆ ಏನು? ಇದ್ರೊಳಗಡೆ ಕಾಣ್ತಾ ಇರ್ಬೇಕು, ಆ ಮುಂದೆಗಡೆ ಕಾಣ್ತಾ ಇರೋದು. ಏನ್ ಕಾಣ್ಬೇಕು ನಿಮ್ಗೆ? ನಿಮಗೆ ಸಾಕ್ಷಾತ್ಕಾರ ಆಯ್ತು ಅಂದ್ರೆ ನೀವು ಸಾಕ್ಷಾತ್ಕಾರ ಮೂರ್ತಿ ಅಲ್ಲ. ನಿಮ್ಮ ಮೂಲಕ ಬೇರೆಯವರಿಗೆ ಸಾಕ್ಷಾತ್ಕಾರ ಆಗ್ಬೇಕಾಗ್ತದೆ. ಪಾರ್ವತಕ್ಕವರಿಗೆ ಗೊತ್ತು, ಆರಂಭದಲ್ಲಿ ಅದೇ ಸೇವಾ ಕೇಂದ್ರದಲ್ಲಿ ನಮ್ಗೆ ಬಾಬಾ ಜ್ಞಾನ ಕೊಟ್ಟಿರೋದು, ಸರಿನಾ? ಅಲ್ಲಿ ಯೋಗಕ್ಕಂತ ಕುತ್ಕೊಂಡಾಗ ಅಲ್ಲಿ ಕೆಲವೊಂದು ಗೀತಾ ಪಾಠಶಾಲೆಗಳೆಲ್ಲ ಇದ್ವು. ಅಲ್ಲೆಲ್ಲ ಅಲ್ಲಿ ನಿಮಿತ್ತ ಅಕ್ಕವರು ಕ್ಲಾಸ್ ಮಾಡ್ಲಿಕ್ಕೆ ಕಳ್ಸೋರು. ಅವಾಗ ಯೋಗದಲ್ಲಿ ಕುತ್ಕೊಂಡಾಗ ಎದೆ ಕಡೆ ಹೇಳೋರು, ಅಣ್ಣೋರೇ ನೀವು ಕಾಣ್ತಾನೇ ಇಲ್ಲ, ಬ್ರಹ್ಮ ಬಾಬಾ ಕಾಣ್ತಾ ಇದ್ದಾರೆ, ಬಿಳಿ ಬಣ್ಣ ಕಾಣ್ತಾ ಇದೆ, ಕೆಂಪು ಬಣ್ಣ ಕಾಣ್ತಾ ಇದೆ ಅಂತ ಎದೆ ಕಡೆ ಹೇಳೋರು. ನಾನ್ ತಿಳ್ಕೊಂಡೆ ಇವ್ರು ಸರಿಯಾಗಿ ನನಗೆ ನುಗ್ಗೆಕಾಯಿ ಮರ ಹತ್ತಿಸ್ತಾ ಇದ್ದಾರೆ, ಇವರು ಬಾರಿ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ. ಯಾಕಂದ್ರೆ ನಿಮ್ಗೆ ಅನುಭವ ಆಗ್ಬೇಕಂದ್ರೆ ನಾನಿನ್ನ ಸಂಕಲ್ಪನೂ ಮಾಡಿಲ್ಲ, ಯೋಚನೆನೂ ಮಾಡಿಲ್ಲ, ನನಗೆ ಅನುಭವನೇ ಆಗ್ಲಿಲ್ಲ, ಇವರಿಗೆ ಹೆಂಗ ಆಗ್ಬಿಡ್ತದದು ಅಲ್ವಾ? ಈಗ ನನಗೆ ನಾಲ್ಗೆ ಮೇಲೆ ಖಾರ ಇಟ್ಟರೆ ನನಗೆ ಖಾರ ಆದ್ರೆ ಹೌದು, ನಿಮ್ಗೂ ಖಾರದ ಫೀಲಿಂಗ್ ಆಯ್ತು ಅಂತ ನಾವು ಒಪ್ಕೊಳ್ಬಹುದು. ಓಕೆ, ನನಗೆ ಯೋಗದ ಶಕ್ತಿ ಅನುಭವ ಆಗ್ತಾ ಇದೆ, ಆದ್ರೆ ಎಲ್ಲೂ ಕೂಡ ನನಗೆ ಬಣ್ಣ ಕಾಣ್ಲಿಲ್ಲ, ಕಲರ್ ಕಾಣ್ಲಿಲ್ಲ, ಸರಿನಾ? ಆಮೇಲೆ ಏನಾಯ್ತು, ಬೇರೆ ಬೇರೆ ಕಡೆ ಸೇವೆ ಕಳಿಸ್ಕೊಟ್ಟಾಗ ಅಲ್ಲಿ ಎಲ್ಲ ಹೊಸ ಆತ್ಮಗಳು ಬರೋರು, ಪರಿಚಯನೇ ಇಲ್ಲ, ಏನೂ ಇಲ್ಲ. ಕ್ಲಾಸ್ ಆದ್ಮೇಲೆ ಅವ್ರು ಹೇಳೋರು, ಅಣ್ಣವ್ರೆ ಬ್ರಹ್ಮ ಬಾಬಾ ಕಾಣ್ತಾ ಇದ್ದಾರೆ, ವೈಟ್ ಲೈಟ್ ಕಾಣ್ತಾ ಇದೆ. ಆವಾಗ ಗೊತ್ತಾಯ್ತು ನಮ್ಮಪ್ಪ ಏನೋ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ವಲ್ಲ, ಅವ್ರು ನಮ್ಮನ್ನು ಹೊಗಳಿಕ್ ಸಾಧ್ಯ ಇಲ್ವಲ್ಲ. ಪುನಃ 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 ಬೇರೆಯವರು ಉಪಯೋಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೌದು ಸತ್ಯ ಅಂತ ಗೊತ್ತಾಯ್ತು. ಅಂದ್ರೆ ನಿಮಗೆ ಅರಿವಿಲ್ಲದೇನೆ, ನಿಮಗೆ ಗೊತ್ತಿಲ್ದೇನೆ ನೀವು ಅಲ್ಲಿ ಕೂತ್ಕೊಂಡಾಗ ನಿಮ್ಮ ಮನಸ್ಸು ಬುದ್ಧಿಯನ್ನ ಭಗವಂತನಿಗೆ ಉಪಯೋಗ ಕೊಟ್ಟಾಗ ನಿಮ್ಮ ತನು ಮನದ ಮೂಲಕ ಎದಗಡೆಗಿರುವಂತ ಆತ್ಮಗಳಿಗೆ, ಎಲ್ಲೋ ಇರುವಂತ ಆತ್ಮರಿಗೆ ಭಗವಂತ ಸಾಕ್ಷಾತ್ಕಾರವನ್ನು ಮಾಡಿಸಿದರೆ ಅವಾಗ ನಿಮ್ಮ ಸ್ಥಿತಿ ಯಾವುದು? ಸಾಕ್ಷಾತ್ಕಾರ ಮೂರ್ತಿ. ಅದು ನಿಮ್ಮ ಎದುರುಗಡೆನೆ ಇರ್ಬೇಕಂತೇನಿಲ್ಲ. ದಾದಿಯವ್ರನ್ನ ಯಜ್ಞದಲ್ಲಿ ಬಂದಾಗ ಹೇಳ್ತಾ ಇದ್ರು, ಬಾಬಾ ನಿನ್ನೆ ನೀವು ಕನ್ಸಲ್ಲಿ ಬಂದಿದ್ರಿ, ಕೃಷ್ಣನಾಗಿ ಕಾಣ್ತಾ ಇದ್ರಿ, ಎದುರುಗಡೆ ಗದ್ದಿ ಮೇಲೆ ಕೂತ್ಕೊಂಡಾಗ ಬ್ರಹ್ಮ ಬಾಬಾ ಕೃಷ್ಣನಾಗಿ ಕಾಣ್ತಾ ಇದ್ರು. ಬಾಬನ ಹತ್ರ ಹೇಳಿದ್ರೆ ನನಗೇನು ಗೊತ್ತಿಲ್ಲ, ಐ ಡೋಂಟ್ ನೋ ಅಂತ ಹೇಳ್ತಿದ್ರು. ನಿಮ್ಮೆ ಕನಸಲ್ಲಿ ಬರ್ಲಿಕ್ಕೆ ನಾನೇನು ಸಂಕಲ್ಪ ಮಾಡಿಲ್ಲ ಅಂತ ಹೇಳ್ತಿದ್ರು. ಇದನ್ನೆಲ್ಲ ಯಾರು ಮಾಡ್ತಿದ್ರಾಗಿದ್ರೆ? ಬಾಪ್ದಾದ. ಶಿವಬಾಬಾ.
ದಾದಾ ಅಲ್ಲೇ ಇದಾರಲ್ಲ, ಬ್ರಹ್ಮಬಾಬಾ ಅಲ್ಲೇ ಇದ್ದಾರೆ. ಯಾರು ಮಾಡ್ತಿದ್ರು? ಶಿವಬಾಬಾ ಮಾಡ್ತಾ ಇದ್ರ ಅವಾಗ, ಹೌದು ತಾನೇ? ಅಂದ ಮೇಲೆ ಬಾಬಾ ಹೇಳ್ತಾರೆ ಅದನ್ನು ಮಾಡಬೇಕು ಅಂದ್ರೆ ನಮ್ಮ ಮನೋಸ್ಥಿತಿ ಆ ರೀತಿ ಇರಬೇಕಲ್ಲ, ಮನಸ್ಸನ್ನು ಪರಮಾತ್ಮನಿಗೆ ಒಪ್ಪಿಸಬೇಕಲ್ಲ. ಅದಕ್ಕಾಗಿ ಸಾಕ್ಷಾತ್ಕಾರ ಅಂತಂದ್ರೆ ಎದುರುಗಡೆಗೆ ಆತ್ಮನಿಗೆ ಪರಮಾತ್ಮನ ಬಗ್ಗೆ ಯಾವ ಭಾವನೆ ಇದೆಯೋ, ಯಾವ ಆಕಾರದ ಒಂದು ಒಂದು ದೇವರ ಬಗ್ಗೆ ಒಂದು ಆಸ್ಥೆ, ನಂಬಿಕೆ, ವಿಶ್ವಾಸ ಇದೆಯೋ ಅದಕ್ಕೆ ತಕ್ಕಾಗಿ ಭಗವಂತ ನಿಮ್ಮ ಶರೀರದ ಮೂಲಕ, ನಿಮ್ಮ ಮನಸ್ಸಿನ ಮೂಲಕ, ನಿಮ್ಮ ಸೂಕ್ಷ್ಮ ಶರೀರದ ಮೂಲಕ ಅವರಿಗೆ ಏನ್ ಮಾಡ್ತಾರೆ? ಸಾಕ್ಷಾತ್ಕಾರವನ್ನು ಮಾಡಿಸ್ತಾರೆ. ಅದನ್ನೇ ಭಗವಂತ ಹೇಳ್ತಾರೆ ಅಂತಿಮ ಸಮಯದಲ್ಲಿ ಇಂಥದ್ದು ಒಂದು ಪಾತ್ರ ಇದೆ. ನೀವು ಸ್ಟೇಜಲ್ಲಿ ಕುತ್ಕೊಂಡಿರ್ತೀರಾ, ನಿಮ್ಮ ಎದುರುಗಡೆ ಲಕ್ಷಾಂತರ ಸಾವಿರಾರು ಜನ ಬರ್ತಾರೆ. ಅವಾಗ ನೀವು ಅವರಿಗೆ ಯಾವುದೇ ರೀತಿ ಜ್ಞಾನವನ್ನು ಹೇಳೋದಿಲ್ಲ, ಒಂದೊಂದು ಶಬ್ದದ ಬಗ್ಗೆ ಎಕ್ಸ್ಪ್ಲನೇಷನ್ನು ಹೇಳೋದಿಲ್ಲ, 7 days ಕೋರ್ಸು ಕೂಡ ಕೊಡೋದಿಲ್ಲ, ಅವರಿಗೆ ಬ್ರಹ್ಮ ಭೋಜನನೂ ತಿನ್ನಿಸೋದಿಲ್ಲ, ಟೋಲಿನೂ ಕೊಡೋದಿಲ್ಲ, ಬೂಂದಿ ಪ್ಯಾಕೆಟ್ ಕೊಡೋದಿಲ್ಲ, ಉಡುಗೊರೆನೂ ಕೊಡೋದಿಲ್ಲ. ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಮುಂಬೈಯಿಂದ ಮೌಂಟ್ ಅಬುವರೆಗೂ ತುಂಬಾ ದೊಡ್ಡ ಕ್ಯೂ ಇರ್ತದೆ. ನಿಮ್ಮ ಎದುರುಗಡೆಗೆ ಆತ್ಮಗಳು ಬರ್ತಾರೆ. ಅವರಿಗೆ ದೇವರ ಮೇಲೆ ಏನು ನಂಬಿಕೆ ಇದೆಯೋ, ಹನುಮಂತನನ್ನು, ರಾಮನನ್ನು, ಆಂಜನೇಯನನ್ನು, ಅಲ್ಲನನ್ನು, ಜೀಸಸ್ ಅನ್ನು, ಬೆಳಕನ್ನು, ಯಾರನ್ನ ಅವರು ಭಗವಂತನ ಮನಸ್ಸಲ್ಲಿ ಒಪ್ಕೊಂಡಿರ್ತಾರೋ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮೂಲಕ ಅವರಿಗೆ ಸಾಕ್ಷಾತ್ಕಾರವನ್ನು ಯಾರು ಮಾಡಿಸ್ತಾರೆ? ಬಾಬಾ ಮಾಡಿಸ್ತಾ ಇರ್ತಾರೆ. ಆದ್ರೆ ನಿಮಗೆ ಆವಾಗ ಭಗವಂತನ ಶಕ್ತಿ ಫ್ಲೋ ಆಗಿದ್ದು ಗೊತ್ತಾಗ್ತಾರೆ. ನೀವು ಬಾಬಾ ಜೊತೆ ಕನೆಕ್ಟ್ ಆಗಿರ್ತೀರ. ಆದ್ರೆ ಅವರಿಗೆ ಕಿರಣ ತೋರಿಸಿದಾರೋ, ಆಂಜನೇಯ ತೋರಿಸಿದಾರೋ, ರಾಮ ತೋರಿಸಿದಾರೋ ಅದು ನಿಮಗೆ ಗೊತ್ತಾಗೋದಿಲ್ಲ. ಯಾಕೆ? ನೀವು ಯಾವಾಗ ಯಾರು? ಮೂರ್ತಿ. ನೀವು ಯಾವಾಗ ಯಾರು? ಮೂರ್ತಿ. ಆ ಕರ್ಮದಲ್ಲಿ ನೀವು ಮಧ್ಯದಲ್ಲಿ ಬರುವಂಗಿಲ್ಲ. ಬಾಬಾ ಉಪಯೋಗ ಮಾಡ್ತಿದ್ದಾರೆ ಅಂತ ಗೊತ್ತು ಅಷ್ಟೇನೆ. ಏನೋ ಅಮ್ಮ ವೈದ್ ಕೊಟ್ಟಿದ್ದಾರೆ, ಅವ್ರು ತಿಂತಾ ಇದಾರೆ, ಅದ್ರಲ್ಲಿ ಏನಿದೆ ಅದ್ರ ಹೆಸರು ಅಂದ್ರೆ ನಿಮ್ಗೆ ಗೊತ್ತಾಗಬಾರ್ದು ಅಷ್ಟೇ. ಇವು ಸಾಧನ ಆಗಿರ್ಬೇಕು ಅಷ್ಟೇ. ಹೀಗೆ ಆದ್ಮೇಲೆ ನೀವು ಯೋಗದಲ್ಲಿ ಕುತ್ಕೊಂಡಾಗ ನಿಮ್ಮ ಮೂಲಕ ಎದುರುಗಡೆಯವರಿಗೆ ಈ ರೀತಿ ಸಾಕ್ಷಾತ್ಕಾರ ಆಗತ್ತೆ ಅಂತಂದ್ರೆ ನೀವು ಯಾವ ಲೆವೆಲ್ ಅಲ್ಲಿ ತಲುಪಿದ್ದೀರಿ? ಸಾಕ್ಷಾತ್ಕಾರ ಮೂರ್ತಿ ಲೆವೆಲ್ ಅಲ್ಲಿ ತಲುಪಿದ್ದೀರಿ ಅಂತ ಅರ್ಥ. ನಿಮಗೆ ಸಾಕ್ಷಾತ್ಕಾರ ಆಗೋದಲ್ಲ, ಬ್ರಹ್ಮ ಬಾಬರಿಗೂ ಕೂಡ ಸಾಕ್ಷಾತ್ಕಾರ ಆಯ್ತು, ವಿನಾಶದ ಸಾಕ್ಷಾತ್ಕಾರ ಆಯ್ತು, ಸ್ಥಾಪನೆ ಸಾಕ್ಷಾತ್ಕಾರ ಆಯ್ತು. ಆದ್ರೆ ಅದು ಸಾಕ್ಷಾತ್ಕಾರ ಮೂರ್ತಿಯಲ್ಲ. ಆದ್ರೆ ಅವರ ಮೂಲಕ ಬೇರೆಯವರಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ಬೇಕು. ಆದ್ಮೇಲೆ ಸಾಕ್ಷಾತ್ಕಾರ ಯಾರ್ದಾಗ್ಬೇಕು? ಬಾಬ್ ದಾದಾರ್ದಾಗ್ಬೇಕೆ ಹೊರತು ಕಾಳಿಯ ಸಾಕ್ಷಾತ್ಕಾರ ಆಗ್ಬಾರ್ದು. ಕಾಳಿ ಅಂತಂದ್ರೇನು? ನಿಮ್ಮಲ್ಲಿರುವಂತ ಸಿಟ್ಟು ಅಲ್ಲೂ ಹೊರಗಡೆ ಬರಬಾರ್ದು. ಓಕೆ, ಕಾಳಿಯ ಸಾಕ್ಷಾತ್ಕಾರ ಆಗತ್ತೆ ಯಾವಾಗ ಗೊತ್ತಾ? ಮಮ್ಮಾರವರು ಎಲ್ಲಾದ್ರೂ ಸೇವೆಗೆ ಹೋದಾಗ, ಅವ್ರು ಗದ್ದಿ ಮೇಲೆ ಕೂತ್ಕೊಂಡಾಗ ಎದುರುಗಡೆ ಯಾವುದೋ ಒಂದು ವ್ಯಕ್ತಿ ವಿಕಾರದ ಭಾವದಲ್ಲಿ ಬಂದ್ರೆ ಅವರಿಗೆ ಕಾಳಿಯ ಸಾಕ್ಷಾತ್ಕಾರ ಆಗ್ಬಿಡುತ್ತೆ, ಭಯ ಬಿಡ್ತಿದ್ರಂತೆ. ಅರ್ಥ ಆಯ್ತಾ? ಅದು ಏನೇ ಸಾಕ್ಷಾತ್ಕಾರ ಮಾಡಿಸಿದ್ರು ಕೂಡ ಏನಾಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ಬಾರ್ದು. ಕೇವಲ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಿದಾರಂತ ಮಾತ್ರ ಗೊತ್ತಾಗ್ಬೇಕು. ನಿಮಗೆ ಪಾಸಿಟಿವ್ನೆಸ್ ಇರಬೇಕು, ನಿಮ್ಗೆ ಹಗುರತೆ ಇರಬೇಕು, ನಿಮ್ಗೆ ಸಿಟ್ಟು ಬರಬಾರ್ದು. ಕೆಲವೊಂದ್ಸರಿ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಬಿಟ್ಟು ನೀವೇನ್ ಮಾಡ್ತೀರಿ? ಪತಿ ಎದುರುಗಡೆ ಸಿಟ್ಟು ಬಂದಾಗ ಏನಾಗ್ಬಿಡ್ತೀರಿ? ರುದ್ರಕಾಳಿ ಚಾಮುಂಡಿ ಆಗ್ತಾರೆ. ನೋಡಿ, ಅನುಭವ ಇದೆ ಶಾಂತರಾಜ ಅಣ್ಣವ್ರಿಗೆ. ಚಾಮುಂಡಿ, ದುರ್ಗೆ, ಭದ್ರಕಾಳಿ, ಮಹಾಕಾಳಿ ಎಲ್ಲ ಆಗ್ಬಿಡ್ತೀವಿ. ಆಮೇಲೆ ನಾನ್ ಮಾಡ್ಸಿಲ್ಲಪ್ಪ, ಭಾವನೆಗೆ ಹೇಳ್ಬಿಟ್ಟು ಮಾಡ್ಸಿರೋದು ಅಂತ ಬಿಟ್ಟು, ನೀವು ಕಲಿಯುಗದಲ್ಲಿ ಈ ಒಂದು ಸಾಕ್ಷಾತ್ಕಾರ ಮಾಡಿಸ್ಬಿಟ್ಟು ದಯವಿಟ್ಟು ತಂದೆ ಮೇಲೆ ಏನ್ ಮಾಡ್ಬೇಡಿ, ಓಡಿಸಬೇಡಿ. ಎದುರುಗಡೆಗೆ ಏನೇ ಸಾಕ್ಷಾತ್ಕಾರ ಅದು ನಿಮ್ಗೆ ಹಗುರತೆಯ ಅನುಭವ ಆಗ್ಬೇಕು. ಅದು ಏನಾಗ್ತಿದೆ ನಿಮ್ಗೆ ಏನು ಗೊತ್ತಾಗ್ಬಾರ್ದು. ಎದುರುಗಡೆಯವರು ಹೇಳಿದಾಗ ಮಾತ್ರ ನಿಮಗೆ ಗೊತ್ತಾಗ್ಬೇಕಾಗ್ತದೋ ಹಿಂಗ ಆಗ್ತಾ ಇದೆ. ಅವಾಗ ಚೆಕ್ ಮಾಡ್ಕೊಳ್ಬೇಕು, ಈ ಸ್ಟೇಜಿಗೆ ನಾನು ರೆಡಿ ಆಗಿದ್ದೇನಾ. ಆದ್ಮೇಲೆ ಎಲ್ಲರೂ ಸಾಕ್ಷಾತ್ಕಾರ ಮೂರ್ತಿ ಆಗೋದಿಲ್ಲ, ಎಲ್ಲರೂ ಚೈತನ್ಯ ಮೂರ್ತಿ ಆಗೋದಿಲ್ಲ. ಓಕೆನಾ? ಒಬ್ಬೊಬ್ರದೊಂದೊಂದು ರೀತಿ ಪಾತ್ರ ಇರ್ತದೆ. ಎಲ್ಲರ ಶರೀರದಲ್ಲೂ ಬಾಬಾ ಬಂದಿಲ್ವಲ್ಲ, ಎಲ್ಲರದು ಸೂಕ್ಷ್ಮೋತನದಲ್ಲಿ ಪಾತ್ರ ಇರ್ಲಿಲ್ವಲ್ಲ, ಎಲ್ಲರೂ ಫಾರಿನಿಗೆ ಹೋಗ್ಬಿಟ್ಟು ಸೇವೆ ಮಾಡಿಲ್ವಲ್ಲ. ಸ್ವತಃ ಬ್ರಹ್ಮ ಬಾಬಾನೇ ಫಾರಿನಿಗೆ ಹೋಗಿಲ್ಲ, ಹೌದಾ? ಅದು ಜಾನಕಿ ದಾದಿಯವರ ಪಾತ್ರ ಇತ್ತಲ್ವಾ? ಎಲ್ಲರ ಪಾತ್ರವನ್ನ ಎಲ್ಲರೂ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಎಲ್ಲರೂ ಕೂಡ ಡಾಕ್ಟ್ರು ಆಗ್ತಾನೆ, ಇಂಜಿನಿಯರು ಆಗ್ತಾನೆ, ನಾನು IAS ಆಗ್ತಾನೆ, IPS ಆಗ್ತಾನೆ, ಜಡ್ಜು ಆಗ್ತಾನೆ, ವಕೀಲರು ಆಗ್ತಾನೆ, ಆಗ್ಲಿ ಸಾಧ್ಯ ಇದೆಯಾ? ಇಲ್ಲ. ಇಲ್ಲ ಅಲ್ವಾ? ಒಂದು ಪ್ರೊಫೆಷನ್ ಅನ್ನು ಮಾಡ್ಬೋದು. ಹಾಗೆ ನಿಮ್ಮನ್ನ ಯಾವ ರೂಪದಲ್ಲಿ ಭಗವಂತ ಉಪಯೋಗ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಮುಂದುವರಿತಾ ಹೋಗಿ. ಎಲ್ಲರೂ ಎಲ್ಲಾ ಪೋಸ್ಟಿಂಗ್ ಅನ್ನು ತೆಗೆದುಕೊಳ್ಳಿಕ್ ಸಾಧ್ಯವಿಲ್ಲ. ಓಕೆ, ಕೆಲವೊಬ್ರು ಜ್ಞಾನಮೂರ್ತಿಗಳಾಗಿರ್ತಾರೆ, ಕೆಲವೊಬ್ರು ಗುಣಮೂರ್ತಿಗಳಾಗಿರ್ತಾರೆ, ಕೆಲವೊಬ್ರು ಸಹನಾಮೂರ್ತಿಗಳಾಗಿರ್ತಾರೆ ಅಲ್ವಾ, ಕೆಲವೊಬ್ರು ಕ್ರೋಧ ಮೂರ್ತಿನೂ ಆಗಿರ್ತಾರೆ. ಓಕೆ, ಕ್ರೋಧ ಮೂರ್ತಿ ಅಂತ ಹೇಳೋದಿಲ್ಲ, ಯಾಕಂತಂದ್ರೆ ಭಗವಂತ ಕ್ರೋಧ ಮಾಡೋದಿಲ್ಲ. ಕ್ರೋಧ ಮಾಡೋದು ಯಾರು? ನಾವು ಮಾಡ್ತೀವಿ ಹೊರತು ಬಾಬಾ ಮಾಡೋದಿಲ್ವಲ್ಲ. ಅದಕ್ಕಾಗಿ ನೀವು ನಿಮಿತ್ತವಾಗಿ ಯೋಗಕ್ಕಂತ ಕುಳಿತುಕೊಂಡಾಗ, ಅಥವಾ ನೀವು ಓಡಾಡ್ತಾ ಇದ್ದಾಗ್ಲೂ ಕೂಡ, ಬಾಬ್ ದಾದಾ ಇದ್ದಾರಲ್ಲ, ಬ್ರಹ್ಮ ಬಾಬಾ ಸಾಕಾರದಲ್ಲಿದ್ದಾಗ ಓಡಾಡ್ತಾ ಇದ್ದಾಗ್ಲೂ ಕೂಡ ಸಾಕ್ಷಾತ್ಕಾರ ಆಗ್ತಿತ್ತಂತೆ. ಬಾಬಾ ಕಾಣ್ತಾನೆ ಇರ್ಲಿಲ್ವಂತೆ, ಒಂದು ಶಕ್ತಿ ಪ್ರವಾಹ ಆಗಿದೆ ಗೊತ್ತಾಗ್ತಿತ್ತಂತೆ. ಇವತ್ತಿನ ವರದಾನದಲ್ಲೂ ಬಾಬಾ ಹೇಳಿದಲ್ಲ, ಎದೆಗಡೆಗೆ ಬ್ರಹ್ಮ ಬಾಬರ ಎದೆಗಡೆಗೆ ಬಂದಾಗ ಬಾಬಾ ಶಾಂತವಾಗಿ ಕೂತ್ಕೊಳ್ತಿದ್ರಂತೆ. ಸಮಾಧಾನ ಸ್ವರೂಪ, ಸಮಸ್ಯೆ ತೆಗೆದುಕೊಂಡು ಬಂದವರಿಗೆ ಸಮಾಧಾನ ಕೂಡ ಸಿಕ್ಕಿಬಿಡ್ತಿತ್ತಂತೆ. ಹೀಗೆ ಬಾಬಾ ಶಿವಬಾಬನಿಗೆ ಏನ್ ಮಾಡ್ತಾ ಹೋದ್ರು, ಅಲ್ಲಿ ಸ್ಥಳವನ್ನ ಕೊಡ್ತಾ ಹೋದ್ರು ಆತ್ಮೇಲೆ. ಹೀಗೆ ಸಮಯದ ಅನುಸಾರ ಅನಿಸಿತು ಏನಾಗ್ಬೇಕು, ಮೂರ್ತಿಯ ಸ್ಟೇಜ್ ಆಗ್ಬೇಕಾಗ್ತದೆ. ಯಾವಾಗ ಚೈತನ್ಯ ಆಗ್ಬೇಕು, ಯಾವಾಗ ಸಾಕ್ಷಾತ್ಕಾರ ಮಾಡಿಸ್ಬೇಕು, ಯಾವಾಗ ಆಧಾರ ಮಾಡ್ಬೇಕು, ಯಾವಾಗ ಉದ್ಧಾರ ಮಾಡ್ಬೇಕು, ಯಾರು ಡಿಸೈಡ್ ಮಾಡ್ತಾರೆ? ಯಾರು ಡಿಸೈಡ್ ಮಾಡ್ತಾರೆ? ಪರಮಾತ್ಮ ಡಿಸೈಡ್ ಮಾಡ್ತಾರೆ, ತಂದೆ ಡಿಸೈಡ್ ಮಾಡ್ತಾರೆ ಅಲ್ವಾ. ದೇವಸ್ಥಾನದಲ್ಲಿ ಮೂರ್ತಿ ಇರ್ತದೆ. ಇವತ್ತು ಬಂಗಾರದ ಅಲಂಕಾರ ಮಾಡಬೇಕು, ಬೆಳ್ಳಿ ಅಲಂಕಾರ ಮಾಡಬೇಕು, ಅಥವಾ ತುಳಸಿ ಮಾಲೆಯಿಂದ ಅಲಂಕಾರ ಮಾಡಬೇಕು. ಇವಾಗ ಒಂದು ಹೊಸ ಸ್ಟೈಲ್ ಆಗಿದೆ, ನಮ್ದು ವೀಳ್ಯದೆಲೆ ಇದೆಯಲ್ಲ, ವೀಳ್ಯದೆಲೆಯಿಂದನೇ ಹಾರ ಮಾಡ್ಬಿಟ್ಟು ಇವತ್ತು ಮೂರ್ತಿಗಳಿಗೆ ಏನ್ ಮಾಡ್ತಿದ್ರೆ ಹಾಕ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದ್ರೂ ನೋಡಿದೀರಾ ಫೋಟೋದಲ್ಲಿ? ದೇವರ ಮೂರ್ತಿಗೆ ವೀಳ್ಯದೆಲೆಯಿಂದ ಏನ್ ಮಾಡ್ತಿದ್ರೆ ಹಾರ ಮಾಡ್ಬಿಟ್ಟು ಹಾಕ್ತಾ ಇದ್ದಾರೆ. ನಾವು ಇಷ್ಟು ದಿನದವರೆಗೆ ನೋಡಿರ್ಲಿಲ್ಲ, ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದೆ. ವೀಳ್ಯದೆಲೆಯಿಂದ ಗೊತ್ತಾಯ್ತಾ? ತಿನ್ನೋ ಎಲೆ, ನಾವು ಇದು ತಿಂತೀವಲ್ಲ ಪಾನ್ ಬೀಡ, ಆ ಎಲೆಯಿಂದ ಹಾರ ಮಾಡ್ಬಿಟ್ಟು ಏನ್ ಮಾಡೋದು ಹಾಕ್ತಾ ಇದ್ದಾರೆ. ಹೊಸ 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 ರೀತಿದು ಏನಾಗಿದೆ ಇವತ್ತು ಡಿಸೈನ್. ವಡೆನೂ ಹಾಕ್ತಾರೆ, ಹಾಕ್ತಾರೆ, ಕಡ್ಲೆಕಾಯಿ ಹಾಕ್ತಾರೆ, ನಿಂಬೆಕಾಯಿ ಹಾಕ್ತಾರೆ, ಮೆಣಸಿನಕಾಯಿ ಹಾಕ್ತಾರೆ. ಹೀಗೆ ವೆರೈಟಿ ಶೃಂಗಾರ ನಡೀತಾ ಇದೆ ಇವತ್ತು ಅಲ್ವಾ. ಹಾಗೆ ಆ ಮೂರ್ತಿಯನ್ನ ಯಾವ ದಿನಕ್ಕೆ ತಕ್ಕಾಗಿ ಏನು ಶೃಂಗಾರ ಮಾಡ್ಬೇಕು ಅಂತ ನಿರ್ಣಯ ಮಾಡೋದು ಯಾರು? ಬ್ರಾಹ್ಮಣ ಪೂಜಾರಿ ಅಲ್ವಾ. ಹಾಗೆ ಇಲ್ಲೂ ಕೂಡ ಯಾವ ಸಮಯದಲ್ಲಿ ಯಾವ ಮೂರ್ತಿ ಆಗ್ಬೇಕು ಅಂತ ನಿರ್ಣಯ ಮಾಡೋದು ಯಾರು? ಭಗವಂತ. ನೀವು ಕೇವಲ ಮನಸ್ಸನ್ನ ಕೊಟ್ಬಿಡಿ ಅವ್ರ ಕೈಲಿ, ಮುಗೀತಷ್ಟೇ. ಅವ್ರು ಸಾಕ್ಷಾತ್ಕಾರ ಮಾಡ್ತಾರೋ, ಗುಣವನ್ನು ತಿಳಿಸ್ತಾರೋ, ಅದು ನಿಮಗೆ ಕೆಲಸ ಬೇಡ. ಹೆಂಗ ಮಾಡ್ತಿದೆ, ಏನ್ ಮಾಡ್ತಿದೆ ಅದು ನಿಮ್ಗೆ ಬೇಡ. ಕೇವಲ ಭಗವಂತ ಉಪಯೋಗ ಮಾಡ್ತಿರುವಂತ ಅನುಭವ ಆಗ್ತಾ ಇದೆಯಾ, ಅದನ್ನ ಮಾತ್ರ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸಾಕ್ಷಾತ್ಕಾರ ಮೂರ್ತಿಯಲ್ಲಿ ಎದುಗಡೆ ಆತ್ಮನಿಗೆ ಭಗವಂತನ ಬಗ್ಗೆ ಯಾವ ರೀತಿ ಭಾವನೆ ಇದೆಯೋ, ಯಾವ ರೀತಿ ಅವನ ಮನಸ್ಸಿನಲ್ಲಿ ಒಂದು ಆಕಾರದಲ್ಲಿ ಕಲ್ಪನೆ ಇದೆಯೋ, ದೇವತೆ ಅಂತನೋ, ಧರ್ಮಾತ್ಮದ ರೂಪದಲ್ಲೋ, ಪ್ರಕಾಶದ ರೂಪದಲ್ಲೋ, ಕಿರಣದ ರೂಪದಲ್ಲಿ ಯಾವ ರೀತಿ ಅವನ ಮನಸ್ಸಿನಲ್ಲಿ ಭಗವಂತನ ಪ್ರತಿ ಭಾವನೆ ಇದೆ, ಅದು ಪರಮಾತ್ಮನಿಗೆ ಮಾತ್ರ ಗೊತ್ತಲ್ವಾ. ಅದೇ ರೂಪದಲ್ಲಿ ಭಗವಂತ ಅವರನ್ನ ಆ ಅನುಭವವನ್ನ ಮಾಡಿಸ್ಲಿಕ್ಕೆ ನಿಮ್ಮ ತನುಮನವನ್ನ ಭಗವಂತ ಉಪಯೋಗ ಮಾಡಿಕೊಂಡರೆ ನೀವ್ಯಾರು? ಸಾಕ್ಷಾತ್ಕಾರ ಮೂರ್ತಿ. ಅವು ನಿರ್ಣಯ ಮಾಡಬೇಕು ಅವನ ಮನಸ್ಸಲ್ಲಿ ಭಗವಂತನ ಬಗ್ಗೆ ಏನು ಭಾವನೆ ಇದೆ, ಏನು ಮಾಡಿದ್ರೆ ಇವನು ಭಗವಂತನ ಒಪ್ಕೊಳ್ತಾರೆ. ಅದಕ್ಕೆ ತಕ್ಕಾಗಿ ಅನುಭವ ಮಾಡಿಸುವಂಥದ್ದು ಭಗವಂತನ ಕಾರ್ಯ, ಭಗವಂತನ ಕೆಲಸ ಅವನು ಮಾಡಿಸ್ತಾರೆ. ಅದನ್ನ ಆ ಕಾರ್ಯ ನಿಮ್ಮ ತನುಮನ ಮೂಲಕ ಆದ್ರೆ ನೀವೇನಾಗ್ತೀರಿ? ಸಾಕ್ಷಾತ್ಕಾರ ಮೂರ್ತಿ ಆಗ್ತೀರಾ. ಅರ್ಥ ಆಯ್ತಾ? ಸಾಕ್ಷಾತ್ಕಾರ ಮೂರ್ತಿ ಅಂದ್ರೆ ಏನು ಅಂತ. ಎಲ್ಲಾ ಸಮಯದಲ್ಲಿ ಬೆಳಕು ಬರಲೇಬೇಕು ಅಂತೇನಿಲ್ಲ, ಎಲ್ಲಾ ಸಮಯದಲ್ಲಿ ಕೆಂಪು ಬಣ್ಣನೇ ಬರ್ಲೇಬೇಕಂತೇನಿಲ್ಲ. ಅದೇನು ಬೇಕಾದ್ರೂ ಬರ್ಬೋದು. ಎದೆಗಡೆಗೆ ಬೇಕಾದಂತ ರೀತಿಯಲ್ಲಿ ಭಗವಂತ ಅದನ್ನ ಮಾಡಿಸ್ತಾರೆ. ಅಂದ್ರೆ ಆದ್ಮೇಲೆ ಈ ಮೂರ್ತಿಯ ವಿಷಯದಲ್ಲಿ ಎಲ್ಲಾ ನಿರ್ಣಯ, ನಿರ್ಧಾರ, ಕರ್ಮ ಪರಮಾತ್ಮಂದು. ನಾವು ಅವನ ಕೈಯಲ್ಲಿ ಒಂದು ಸಾಧನವಾಗಿರಬೇಕು ಅಷ್ಟೇ. ಮೂರ್ತಿಯನ್ನು ವಿಶ್ವಕ್ಕೆ, ಭಕ್ತರಿಗೆ, ತನ್ನ ಮಕ್ಕಳಿಗೆ ಏನು ಕೊಡಬೇಕು ಅಂತ ಭಗವಂತ ಇಷ್ಟಪಡ್ತಾರೋ ಅದು ಮೂರ್ತಿ. ಇಲ್ಲಿ ನೀವು ಚೈತನ್ಯವಾಗಿರ್ತೀರಾ,
ಅದನ್ನ ದ್ವಾಪರ ಯುಗದಲ್ಲಿ ಜಡದ ರೂಪದಲ್ಲಿ ತೋರಿಸಿದ್ದಾರೆ. ಮಹಾತ್ಮ ಗಾಂಧಿ ಚೈತನ್ಯ ರೂಪದಲ್ಲಿ ಏನ್ ಮಾಡಿದ್ರು? ಸ್ವಾತಂತ್ರ್ಯವನ್ನ ತರಿಸ್ಕೊಟ್ಟಿದ್ರು. ಯಾವಾಗ? 1947ರಲ್ಲಿ ಅಲ್ವಾ? ಮಹಾತ್ಮ ಗಾಂಧಿ ಶರೀರ ಬಿಟ್ಟಿರೋದು ಯಾವಾಗ ನೆನಪಿದೆಯಾ ಯಾರಿಗಾದ್ರೂ? ಗೊತ್ತಿಲ್ಲ. ಗೊತ್ತಿಲ್ಲ. 2-3 ವರ್ಷ ಅಂದಾಜು, ಮೋಸ್ಟ್ಲಿ 50 ಇರ್ಬೇಕು, ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಆ ನಂತರದಲ್ಲಿ ಅವರು ಮಾಡಿರುವಂತ ಕರ್ಮವನ್ನು ಜಡಮೂರ್ತಿಯ ರೂಪದಲ್ಲಿ ಏನ್ ಮಾಡಿದ್ದಾರೆ? ಎಲ್ಲ ಕಡೆಗೂ ಕೂಡ ಇಟ್ಟಿದ್ದಾರಲ್ವಾ? ಅಂಬೇಡ್ಕರ್ ಮೂರ್ತಿ, ಗಾಂಧೀಜಿ ಮೂರ್ತಿಯನ್ನು ಇಟ್ಟಿದ್ದಾರಲ್ವಾ? ಹಾಗೆ ಭಕ್ತಿ ಮಾರ್ಗದಲ್ಲಿ ಏನ್ ಇಟ್ಟಿದಾರೋ ಅದು ಈಗ ನೀವು ಮಾಡಿರುವಂತ ಕರ್ಮ. ಈಗ ನೀವು ಜಡ ಆಗ್ಬೇಕು, ಈಗ ಚೈತನ್ಯವಾಗ್ಬೇಕು. ಚೈತನ್ಯ. ಈಗ ಚೈತನ್ಯ, ಈಗ ನಾವು ಪ್ರಾಕ್ಟಿಕಲ್ ಮಾಡ್ಬೇಕು, ಈಗ ಜಡ ಅಲ್ಲ. ಈಗ ನೀವು ಮಾಡಿರೋದು ದ್ವಾಪರ ಯುಗದ ನಂತರದಲ್ಲಿ ಏನಾಗ್ತದೆ? ಮೂರ್ತಿಯ ರೂಪದಲ್ಲಿ ನಿಮಗೆ ಪೂಜೆ ಹೇಳುವಂಥದ್ದು ಆಗತ್ತೆ. ಮುಂದೆ ಸ್ವಲ್ಪ ದಿನದಲ್ಲಿ ನಿಮ್ಮೆದಗಡೆಗೆ ಚೈತನ್ಯ ರೂಪದಲ್ಲಿ ತಿರುಪತಿ ತಿಮ್ಮಪ್ಪನ ಯಾರು ನಿಮಿತ್ತವಾಗಿರೋ ಆತ್ಮ ಇದ್ದಾರೆ ಅವ್ರ ಎದುರುಗಡೆ ಎದುರುಗಡೆಗೆ ಬರ್ತಾರ. ತಿರುಪತಿ ತಿಮ್ಮಪ್ಪನ ಎದುರುಗಡೆ ಹೇಗೆ ಏನಾಗ್ತದೆ? ಸಾವಿರಾರು ಜನ ಪ್ರತಿದಿನ ದರ್ಶನ ತಗೊಂಡು ಹೋಗ್ತಾರೋ, ಮುಂದೆ ಇದೇ ರೀತಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಆತ್ಮಗಳು ಬಂದ್ಬಿಟ್ಟು ಏನ್ ಮಾಡ್ತಾರೆ? ದರ್ಶನ ತಗೊಂಡು ಹೋಗ್ತಾ ಇರ್ತಾರೆ. ಗಂಟೆ ಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ. ಅದಕ್ಕಾಗಿ ತಿರುಪತಿ ತಿಮ್ಮಪ್ಪನಿಗೆ ಮಲ್ಕೊಳ್ಳಿಕ್ಕೂ ಕುತ್ಕೊಳ್ಳಿಕ್ಕೂ ಪುರ್ಸತ್ ಕೊಟ್ಟಿಲ್ಲ. ಅವನಿಗೇನ್ ಮಾಡಿದ್ದಾರೆ? ತಿರುಪತಿ ತಿಮ್ಮಪ್ಪ ನಿಂತ್ಕೊಂಡಿದ್ದಾನ ಕುತ್ಕೊಂಡಿದ್ದಾನ? ನಿಂತ್ಕೊಂಡಿದ್ದ. ಯಾಕಂದ್ರೆ ಕುತ್ಕೊಳ್ಳಿಕ್ಕೂ ಪುರ್ಸತ್ ಇಲ್ವಲ್ಲ. ಅವನಿಗೆ ಹೆಚ್ಚಿಗೆ ಹೊತ್ತು ಮಲ್ಕೊಳ್ಳಿಕ್ಕೂ ಬಿಡೋದಿಲ್ಲ. 2 ಗಂಟೆವರೆಗೆ ದರ್ಶನ ನಡೀತಾನೆ ಇರ್ತದೆ. 12 ಗಂಟೆವರೆಗೆ ಅಂತ ಕಾಣ್ತವೆ. 1 ಗಂಟೆ 2 ಗಂಟೆ ಮಾತ್ರ ಅವನಿಗೆ ರೆಸ್ಟ್. ಉಳಿದ ಟೈಮ್ ದರ್ಶನ ಕೊಡ್ತಾನೆ ಇರ್ಬೇಕು. ದರ್ಶನ ಕೊಡೋದಷ್ಟೇ ಅವನಿಗೆ ಕೆಲಸ. ಪೂಜೆ ಗೀಜೆ ಏನಿಲ್ಲ, ಅವನಿಗೆ ಎದ್ಕೊಂಡಿರೋದಷ್ಟೇ. ಅಷ್ಟು ಮಾಡಿದ್ದಕ್ಕೆ ಪ್ರತಿ ದಿನ ಕೋಟಿಗಟ್ಲೆ ಹಣ, ಬಂಗಾರ, ಕಿರೀಟ ಬೇಡ ಅಂದ್ರೂ ಬರ್ತಾ ಇರ್ತದ ಅವನಿಗೆ. ಯಾಕೆ? ಅಷ್ಟು ಅವನ ಮನಸ್ಸನ್ನಷ್ಟು ಸ್ಟ್ರಾಂಗ್ ಮಾಡಿದಾನೆ. ಎಷ್ಟು ಸಾಕ್ಷಾತ್ಕಾರ ಮೂರ್ತಿ ಅಂತಂದ್ರೆ ತಿರುಪತಿ ತಿಮ್ಮಪ್ಪನ ಮುಖನೇ ಕಾಣೋದಿಲ್ಲ, ನಾಮನೇ ದೊಡ್ಡದಾಗ್ಬಿಟ್ಟಿದೆ. ಹೌದು ತಾನೆ? ಆ ನಾಮದ ಮೂಲಕ ಏನಾಗಿದೆ? ಸದಾ ಮನಸ್ಸು ಬುದ್ಧಿಯನ್ನು ಯಾರ ಕೈಯಲ್ಲಿ ಇಟ್ಟಿದ್ದಾನ ಅವನು? ಪರಮಾತ್ಮನ ಕೈಯಲ್ಲಿ. ತಿರುಪತಿ ತಿಮ್ಮಪ್ಪನ ಮೂರ್ತಿಯ ಬಣ್ಣ ಯಾವುದು? ಕಪ್ಪು. ಯಾಕೋ? ಯಾಕೆ? ಕಲಿಯುಗದಲ್ಲಿರೋದು. ಕಲಿಯುಗದ ಆತ್ಮನ ಮೂಲಕ ಭಗವಂತ ಆ ಕರ್ಮವನ್ನ ಮಾಡಿರೋದಕ್ಕೆ ಏನ್ ಮಾಡಿದರೆ? ಕಪ್ಪು ಮೂರ್ತಿಯನ್ನು ತೋರಿಸಿದ್ದಾರೆ. ಅರ್ಥ ಆಯ್ತಾ? ಇದೆಲ್ಲದಕ್ಕೂ ಯಥಾರ್ಥವಾದಂತ ಒಂದು ಆಧ್ಯಾತ್ಮಿಕ ಅರ್ಥ ಇದೆ ಆತ್ಮೇನೆ. ಅದಕ್ಕಾಗಿ ಮುಂದೆ ಈ ರೀತಿ ಕಾರ್ಯನೂ ಕೂಡ ನಡೆಯುತ್ತೆ ಅಂತ ಆತ್ಮಗಳು ಕೂಡ ನಿಮಿತ್ತರು ಆಗ್ತಾರೆ. ಅದಕ್ಕೆ ನೀವು ನಿಮಿತ್ತರಾಗಬೇಕು ಅಂತಂದ್ರೆ ಅಷ್ಟು ಸಾಧನೆಯನ್ನ ನೀವು ಏನ್ ಮಾಡ್ಬೇಕಾಗ್ತದೆ? ಮಾಡಬೇಕಾಗ್ತದೆ. ನೀವಾಗ್ಲಿಕ್ಕೆ ಈಗಲೂ ಕೂಡ ಸಾಧ್ಯತೆಗಳು ಇದ್ದಾವೆ. ಆದರೆ ದಿನದಲ್ಲಿ ಹೆಚ್ಚಿನ ಸಮಯ ಆರತಿ ಸ್ಟೇಜ್ ಸಂಪೂರ್ಣವಾಗಿ ಮನಸ್ಸು ಬುದ್ಧಿನ ಯಾರಿಗೆ ಒಪ್ಪಿಸ್ಬೇಕು? ಒಪ್ಸೋದ್ರ ಜೊತೆಗೆ ಆರಂಭದಲ್ಲಿ ಮಧ್ಯದಲ್ಲಿ ಆರತಿ ಭಗವಂತ ಉಪಯೋಗ ಮಾಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕು. ನಿಮ್ಮಷ್ಟಕ್ಕೆ ನೀವು ಸಾಕ್ಷಾತ್ಕಾರ ಮೂರ್ತಿ ಅಂತ ಬಿಟ್ಟು ನೀವ್ ಹೇಳೋದಲ್ಲ, ಎದಗಡೆಯವರಿಗೆ ಸಾಕ್ಷಾತ್ಕಾರ ಆಗಿರೋದರ ಅನುಭವವನ್ನ ಅವರು ಹೇಳಬೇಕು. ಓಕೆನಾ? ನೀವ್ ಹೇಳೋದಲ್ಲ. ಹಾಗಂತ ಭಗವಂತ ಎಂತ ಬುದ್ಧಿವಂತನ ಅವ್ನಿಗೆ ಬೇಕಾದಾಗ ಮಾತ್ರ ಮಾಡ್ಕೊಳ್ತಾರ, ಇಲ್ಲ ಅಂದಿಲ್ಲ. ಎಂತ ಆಶ್ಚರ್ಯ ಗೊತ್ತಾ? ಈ ಶರೀರದ ಮೂಲಕ ಬಾಬಾ ತುಂಬಾ ಜನರಿಗೆ ಸಾಕ್ಷಾತ್ಕಾರ ಮಾಡಿಸಿದರೆ ನನಗೆ ಈಶ್ವರಿ ಜೀವನದಲ್ಲಿ ಎಂದೂ ಸಾಕ್ಷಾತ್ಕಾರ ಆಗ್ಲೇ ಇಲ್ಲ. ಎಲ್ಲೂ ಬಿಂದು ಆಗ್ಲಿ, ಕಿರಣ ಆಗ್ಲಿ, ಬಣ್ಣ ಆಗ್ಲಿ ಏನು ಯಾವಾಗ್ಲೂ ಕಾಣ್ಲಿಲ್ಲ ನನಗೆ ಈಶ್ವರಿ ಜೀವನ. ಸ್ವಪ್ನದಲ್ಲೂ ಕಾಣ್ಲಿಲ್ಲ, ಗುಲ್ಜಾರ್ದಾದಿ ಶರೀರದಲ್ಲಿ ಬಾಬಾ ಬಂದಾಗ್ಲೂ ಕಾಣ್ಲಿಲ್ಲ, ಬೇರೆ ಎಲ್ಲೂ ಕಾಣ್ಲಿಲ್ಲ. ಅದು ಬೇರೆಯವ್ರಿಗೆ ಮಾತ್ರ ಮಾಡಿಸ್ತಾರೆ ಬಾಬಾ. ಎಲ್ಲರಿಗೂ ಮಾಡಿಸ್ತಾರ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾರ್ಯಾರಿಗೆ ಏನೇನು ಮಾಡಿಸ್ತಾರೋ ಅದು ಯಾರಿಗೆ ಬಿಟ್ಟಿರೋದು? ಭಗವಂತನಿಗೆ ಬಿಟ್ಟಿರೋದು. ನಾನು ಇವರಿಗೆ ಸಾಕ್ಷಾತ್ಕಾರ ಮಾಡು, ಹಿಂಗ್ ಮಾಡು ಅಂತ ನಾನು ಹೇಳುವಂಗಿಲ್ಲ, ನಾನು ಅಪ್ಲಿಕೇಶನ್ ಹಾಕುವಂಗಿಲ್ಲ. ಅದು ಭಗವಂತನ ಕೈಯಲ್ಲಿ ಇರ್ತದೆ ಆತ್ಮೀಯರೇ. ನಾನು ಭಗವಂತನಿಗೆ ಡೈರೆಕ್ಷನ್ ಕೊಡುವಂಗಿಲ್ಲ, ವಿನಂತಿನೂ ಮಾಡುವಂಗಿಲ್ಲ, ಇಚ್ಛೆನೂ ಇಟ್ಕೊಳ್ಳುವಂಗಿಲ್ಲ. ನಾನು ಸುಮ್ಮನೆ ಮನಸ್ಸನ್ನು ಬಾಬಾನ ಕೈಯಲ್ಲಿ ಕೊಟ್ಟಾಯ್ತಷ್ಟೇ. ಎಲ್ಲಿವರೆಗೆ ನೀವು ಅದನ್ನ ಕೊಡೋದಿಲ್ವೋ ಅಲ್ಲಿಯವರೆಗೆ ಭಗವಂತ ನಿಮ್ಮನ್ನ ಆ ಕಾರ್ಯದಲ್ಲಿ ಉಪಯೋಗ ಮಾಡಿಕೊಳ್ಳುವುದಿಲ್ಲ. ಓಕೆ? ಅದಕ್ಕಾಗಿ ಸಾಕ್ಷಾತ್ಕಾರ ಮೂರ್ತಿ. ಮತ್ತೆ ಯಾವ ಮೂರ್ತಿ? ಚೈತನ್ಯ ಮೂರ್ತಿ. ಸರಿನಾ? ಎಲ್ಲರೂ ಚೈತನ್ಯ ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸಾಕ್ಷಾತ್ಕಾರ ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಪಾತ್ರದ ಅನುಸಾರ
ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿ ಮೂರ್ತಿಯ ರೂಪದಲ್ಲಿ ಭಗವಂತ ಉಪಯೋಗ ಮಾಡ್ಕೊಳ್ಬೋದು. ಆಗ್ಲಿಕ್ಕೂ ಸಾಧ್ಯ ಇದೆ, ಅಷ್ಟು ನೀವು ಯೋಗ್ಯರಾದಾಗ. ಅಷ್ಟು ನಿಮ್ಮ ಮನಸ್ಸು ನಿಷ್ಕಲ್ಮಶ, ನಿಸ್ವಾರ್ಥ, ಸಂಪೂರ್ಣ ಸೇವಾ ಮನೋಭಾವ ಇದ್ದಾಗ ಸಮಯದ ಅನುಸಾರ ಬೇರೆ ಬೇರೆ ರೂಪದಲ್ಲಿ ನಿಮ್ಮನ್ನು ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಷ್ಟು ಸಾಧನೆ ಮಾಡಿದಾಗ ಮಾತ್ರ ಸುಮ್ಮನೆ ಆಗೋದಿಲ್ಲ ಆತ್ಮೀಯರೇ. ಮುಖ್ಯವಾಗಿ ಏನು ಇಲ್ಲ ಅಂತಂದ್ರು ಸ್ವಚ್ಛ ಮನೋಭಾವ ಇರ್ಲಿ, ಸಂಪೂರ್ಣ ಸಮರ್ಪಣೆ ಮಾಡಿ ಬಾಬಾ ಉಪಯೋಗ ಮಾಡ್ಕೋ ಅಂತ ಅಂತರಾಳದಿಂದ ಬರಬೇಕು. ಬೇರೆ ನಿಮ್ಮ ಹತ್ರ ಏನು ವಿಶೇಷತೆ ಇಲ್ದಿದ್ದು ಪರವಾಗಿಲ್ಲ. ನೀವು ಎಷ್ಟು ವರ್ಷದಿಂದ ಜ್ಞಾನದಲ್ಲಿ ಇದ್ದೀರಿ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸಲ ಮೌಂಟ್ ಆಬು ಹೋಗಿದ್ದೀರಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಅದ ಸಂಕಲ್ಪ, ಬಾಬಾ ಶುಭ ಸಂಕಲ್ಪವನ್ನ ನೀವು ಮಾಡಬೇಕು, ಭಗವಂತನಿಗೆ ಒಪ್ಪಿಸಬೇಕು. ಅದು ಭಗವಂತನಿಗೆ ಬೇಕಾಗಿರುವಂತ ರೀತಿಯಲ್ಲಿ ಇದ್ದಾಗ ಮಾತ್ರ ಭಗವಂತ ನಿಮ್ಮನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ. ಸರಿನಾ? ಅಚ್ಚಾ. ಓಂ ಶಾಂತಿ.